ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿ ಅಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಆಶ್ಚರ್ಯ ಪರ್ವ ಅಂತ ಅದರಲ್ಲಿ ನೋಡ್ತಾ ಇದ್ದೆವು. ಯದುವಂಶ ವಿಸ್ತಾರ ಎನ್ನುವಂಥ ಚರಿತ್ರೆಯನ್ನು ನಾವು ನೋಡಲಿಕ್ಕೆ ಉಂಟು. ಹಿಂದೆ ಬಂದಂಥ ಯಯಾತಿ ಚರಿತ್ರೆಗಳನ್ನೆಲ್ಲ ಕೇಳಿ ಆಮೇಲೆ ಜನಮೇಜಯ ಮತ್ತೆ ಪ್ರಶ್ನಿಸ್ತಾ ಇದ್ದಾನೆ. ಪುರೋರ್ವಂಶಮಹಂ ಬ್ರಹ್ಮನ್ ಶ್ರೋತುಮಿಚ್ಛಾಮಿ ತತ್ವತಃ ದೃಕ್ಯೋ ಆನರ್ಯೋದೋಶ್ಚೈವ ತುರ್ಬಸೋಶ್ಚ ದ್ವಿಜೋತ್ತಮ ಅಂತ. ಅಂದರೆ ಪುರುವಿನ ವಂಶವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಅದರಂತೆ ಅದನ್ನೀಗ ನೀವು ಹೇಳಿದ್ರಿ ಸ್ವಲ್ಪ. ಈಗ ದೃಕ್ಯು ಮತ್ತೆ ಆನು ಮತ್ತೆ ಯದು ಮತ್ತೆ ತುರ್ವಸು ಇವುಗಳ ವಂಶಗಳ ಚರಿತ್ರೆಯನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವಿಸ್ತರೇಣ ಅನುಪೂರ್ವ್ಯಾಚ ತದ್ಭವಾನ್ ವಕ್ತುಮರ್ಹತಿ ವೃಷ್ಣಿವಂಶ ಪ್ರಸಂಗೇನ ಸ್ವಂ ವಶಂ ಪೂರ್ವಮೇವತು. ವೃಷ್ಣಿವಂಶವನ್ನು ವರ್ಣಿಸುವ ಪ್ರಸಂಗದಿಂದ ನಮ್ಮ ವಂಶದವರೆಗೂ ಕೂಡ ಜನಮೇಜಯರು ಹೇಳ್ತಾ ಇದ್ದಾರೆ, ನನ್ನ ವಂಶದವರೆಗೂ ಕೂಡ ವಿಸ್ತೃತವಾಗಿ ತಾವು ಹೇಳಿಕೊಡಬೇಕು, ನೀವು ಅದಕ್ಕೆ ಅರ್ಹರಾಗಿದ್ದೀರಿ. ಅದಕ್ಕೆ ವೈಶಂಪಾಯನರು ಹೇಳ್ತಾರೆ, ಶೃಣುಪೂರೋರ್ ಮಹಾರಾಜ ವಂಶಮಗ್ರೇ ಮಹಾತ್ಮನಃ ವಿಸ್ತರೇಣ ಅನುಪೂರ್ವ್ಯಾಚ ಯತ್ರ ಜಾತೋಸಿ ಪಾರ್ಥಿವ. ಆರಂಭದಲ್ಲಿ ಮಹಾತ್ಮನಾದ ಪೂರ್ವಿನ ವಂಶವನ್ನು ನಿನಗೆ ವಿಸ್ತಾರವಾಗಿ ಹೇಳ್ತೇನೆ. ಆಮೇಲೆ ಅದೇ ಯಾಕೆ ಅಷ್ಟು ವಿಸ್ತಾರವಾಗಿ ಹೇಳಿದ್ರೆ ಮತ್ತೆಂತಲ್ಲ, ನೀನು ಕೂಡ ಅದೇ ಕುಲದಲ್ಲಿ ಹುಟ್ಟಿದ್ದಲ್ವಾ, ಹಾಗಾಗಿ ನಿನ್ನ ವಂಶವನ್ನು ನಾನು ವಿಸ್ತೃತವಾಗಿ ತಿಳಿಸ್ತೇನೆ. ಹಂತತೆ ವರ್ಣಯಿಷ್ಯಾಮಿ ಪುರೋರ್ವಂಶಮನುತ್ತಮಂ ದೃಕ್ಯೋರಾನುರ್ಯೋರ್ದ್ವಿಶ್ಚೈವ ತುರ್ಬಸೋಶ್ಚ ಪರಂತಪ. ಅತ್ಯಂತ ಉತ್ತಮನಾದ ಪುರುವಿನ ವಂಶವನ್ನು ಸಂತೋಷದಿಂದ ವರ್ಣಿಸ್ತೇನೆ. ಅದರ ಬಳಿಕ ನಿಮಗೆ ದೃಕ್ಯೋ ಆನು ಯದು ತುರ್ಬಸು ಈ ವಂಶ ಎಲ್ಲ ಹೇಳ್ತೇನೆ. ಪುರೋಃ ಪುತ್ರೋ ಮಹಾವೀರ್ಯೋ ರಾಜಾಸೀತ್ ಜನಮೇಜಯ ಪ್ರಚಿನ್ಮಾಂಸ್ತು ಸುತಸ್ತಸ್ಯ ಯಃ ಪ್ರಾಚೀಂ ಅಭಯದ್ದಿಶಂ ಪ್ರಚಿನ್ಮತಃ ಪ್ರವೀರೋಭೂತ್ ಮನಸ್ಯುಸ್ತಸ್ಯ ಚಾತ್ಮಜಃ ಪುರೋಃ ಪ್ರವೀರಸತ್ರಸ್ತು ನಮಸ್ಯುಸ್ತಶ್ಚ ವೈಸುತಃ ರಾಜಾ ಚಾಭಯನೋ ನಾಮ ಮನಸ್ಯೋರಭವತ್ಸುತಃ. ಪೂರ್ವಿನ ವಂಶದಲ್ಲಿ ಬಂದಂಥವನು ಮಹಾವೀರ್ಯನಾದ ಜನಮೇಜಯ. ಜನಮೇಜಯನಿಂದ ಪ್ರಚಿನ್ವಾನ್ ಎಂಬ ಮಗ ಹುಟ್ಟಿಕೊಳ್ತಾನೆ ಅಂತ. ಹಾಗಾದರೆ ಈ ಜನಮೇಜಯ ಈಗ ಯಾರಿಗೆ ಹೇಳ್ತಾ ಇದ್ದಾನೆ? ಅಂತಹ ವೈಶಂಪಾಯನ ಮತ್ತೆ ಜನಮೇಜಯರ ಚರಿತ್ರೆ ಅಲ್ಲ. ಈ ವಂಶದಲ್ಲಿ ಬಂದವ ಇನ್ನೊಬ್ಬ ಇದ್ದಾನೆ. ಒಂದು ಹೆಸರು ಒಬ್ಬರಿಗೆ ಬಂದರೆ ಅದು ಒಬ್ಬನೇ ಇದ್ದಾನೆ ಅಂತ ಅರ್ಥ ಅಲ್ಲ, ಅಂಥವರು ಬೇರೆಯವರು ಇರ್ತಾರೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಮಹಾವೀರ್ಯನಾದ ಜನಮೇಜಯ ಅಂತ ಹುಟ್ಟಿಕೊಂಡ ಪುರುವಿನ ವಂಶದಲ್ಲಿ ಅಲ್ಲಿ ಆ ಜನಮೇಜನಿಂದ ಪ್ರಚಿನ್ವಾನ್ ಅಂತ ಒಬ್ಬ ಮಗ ಹುಟ್ಟಿಕೊಂಡ. ಅವನು ತನ್ನ ಪರಾಕ್ರಮದಿಂದ ಪೂರ್ವ ದಿಕ್ಕನ್ನು ತಾನು ಜಯಿಸಿದವ ಅಂತ ಪ್ರಾಚೀಂ ಅವ್ಯಯ ದಿಶಂ ಅಂತ ಕೊಡ್ತಾರೆ. ಈ ಪೂರ್ವ ದಿಕ್ಕನ್ನೆಲ್ಲ ಜಯಿಸಿ ಬಂದಿದ್ದ. ಬಳಿಕ ಆ ಪುರುವಿನ ವಂಶದಲ್ಲಿ ಬಂದಂಥ ಪ್ರಚಿನ್ವನಿಂದ ಒಂದು ಮಗ ಹುಟ್ಟಿಕೊಳ್ತಾನೆ, ಅವನೇ ಪ್ರವೀರ ಅಂತ. ಆಮೇಲೆ ಪುರುವಿನಿಂದ ನಮಸ್ಯು ಅಂತ ಒಂದು ಮಗ ಹುಟ್ಟಿಕೊಳ್ತಾನೆ. ನಮಸ್ಯು ಮನಸ್ಸು ಅಂತ ಎರಡು ಹೆಸರುಗಳು, ಮನಸ್ಸು ಆಗ್ಬೋದು ಮನಸ್ಸು ಆಗ್ಬೋದು. ಹೀಗೆ ಮನಸ್ಯುಸ್ತಸ್ಯ ನಮಸ್ಯುಸ್ತಸ್ಯ ಅಂತ ಎರಡೂ ಕೊಡ್ತಾರೆ. ಹೀಗೆ ಎರಡು ಹೆಸರು ಇಂದ ಕೂಡಿದ ಅವನಿಗೆ ಅಭಯದ ಎಂಬಂತ ರಾಜ ಮಗನಾಗಿ ಹುಟ್ಟಿಕೊಂಡ. ಅಂದ್ರೆ ಕೆಲವರು ಮನಸ್ಸು ಅಂತ ಕರೆದು, ಕೆಲವರು ನಮಸ್ಸು ಅಂತ ಕರೆದ್ರು. ಹಾಗಾಗಿ ಅವನ ಹೆಸರು ಅದೋ ಇದೋ ಗೊತ್ತಿಲ್ಲ, ಎರಡು ಹೆಸರು ಉಂಟು ಒಬ್ಬನಿಗೆ. ಹೀಗೆ ಅಲ್ಲಿಂದ ಹುಟ್ಟಿಕೊಂಡವ ಮುಂದೆ ಅಭಯದ ಅಂತ. ಅಭಯದನಿಗೆ ಸುಧನ್ವ ಎಂಬ ರಾಜ ಮಗನಾಗಿ ಹುಡ್ತಾನೆ. ತಥೈವ ಅಭಯದಾಸ್ಯಾಸೀತ್ ಸುಧನ್ವ ನಾಮ ಪಾರ್ಥಿವ ಸುಧನ್ವನಃ ಸುಬಾಹುಸ್ತು ರೌದ್ರಾಶ್ವಸ್ತಸ್ಯ ವೈಸುತಃ. ಆಮೇಲೆ ಆ ಸುಧನ್ವನಿಗೆ ಸುಬಾಹು, ಸುಬಾಹುವಿಗೆ ರೌದ್ರಾಶ್ವ, ರೌದ್ರಾಶ್ವನ ಹುಟ್ಟಿಕೊಳ್ತಾನೆ. ಆ ರೌದ್ರಾಶ್ವನಿಗೆ ರೌದ್ರಾಶ್ವಸ್ಯ ದಶಾರ್ಣೇಶು ಕೃಪಾಣೇಸ್ಯೇಷು ತಥೈವ ಚ ಕಕ್ಷೇಷು ಸ್ಥಂಡಿಲಯಪೇಷು ಸಂತತೇಪೇಷು ತಥೈವ ಚ ರಿಚೇಪಸ್ತು ಜಲೇಪಿಶ್ಚ ಸ್ಥಲೇಪುಶ್ಚ ಮಹಾಬಲಃ ವಹನ್ನಿತ್ಯೋ ವನೇಪುಶ್ಚ ಪುತ್ರಿಕಾಶ್ಚ ದಶಸ್ತ್ರೀಯಃ. ರೌದ್ರಾಶ್ವನಿಗೆ ದಶಾರ್ಣೇಶು ಅಂತ ಒಬ್ಬ ಹುಟ್ಟಿಕೊಳ್ತಾನೆ. ಅಲ್ಲಿಂದ ದಶಾರ್ಣೇಪು ಕೃಪಾಣೇಶು ಕಕ್ಷೇಶು ಸ್ಥಂಡಿಲೇಶು ಸಂತತೇಶು ರುಚೇಶು ಜಲೇಶು, ಇನ್ನು ಮಹಾಬಲಿಷ್ಠನಾದಂತಹ ಸ್ಥಳೇಶು ವಹನ್ನಿತ್ಯ ವನೇಪು ಎಂತಹ 10 ಜನ ಮಕ್ಕಳು ಹುಟ್ಟಿಕೊಳ್ತಾರೆ.
ಆ 10 ಜನ ಹೆಣ್ಣು ಮಕ್ಕಳು ಕೂಡ ಹುಟ್ಟಿಕೊಂಡ್ರು ಅಂತ. ಪುತ್ರಿಕಾಶ್ಚ 10 ಸ್ತ್ರೀಯ, 10 ಹೆಣ್ಣು ಮಕ್ಕಳು ಹುಟ್ಟಿಕೊಳ್ತಾರೆ. ರುದ್ರ ರೌದ್ರ ಭದ್ರ ಮಲದ ಮಲಹ ತಥ ಬಲ ಮಲ ಚ ರಾಜೇಂದ್ರ ತಳವ ಸುರಥಾಪಿ ಚ ತಥಾ ಗೋಪಬಲ ಚೇತಿ ಸ್ತ್ರೀರತ್ನಾನಿ ದಶ ಅಂತ 10 ಹೆಣ್ಣುಮಕ್ಕಳ ಹೆಸರನ್ನು ಕೊಡ್ತಾರೆ. ರುದ್ರ ರೌದ್ರ ಭದ್ರ ಮಲದ ಮಲಹ ಬಲ ಮಲ ತಳವ ಸುರಥ ಗೋಪಬಲ ಅಂತ 10 ಹೆಣ್ಣು ಮಕ್ಕಳಿದ್ರು ಅಂತ. ಏನೆಲ್ಲ ಹೆಸರು ಬರ್ತದೆ ನೋಡಿದೆಲ್ಲ ಬರೆದಿಟ್ಕೊಂಡ್ರೆ ಮಕ್ಕಳಿಗೆ ಹೆಸರು ಇಡ್ಲಿಕ್ಕಾಗಿದೆ. ಋಷೇರ್ಜಾತೋ ಅತ್ರಿವಂಶೇಶು ತಾಸಾಂ ಭರ್ತ ಪ್ರಭಾಕರ ರುದ್ರಾಯಾಂ ಜನಯಾಮಾಸ ಸೋಮಂ ಪುತ್ರೈ ಯಶಸ್ವಿನಂ. ಇನ್ನು ಅತ್ರಿ ವಂಶದಲ್ಲಿ ಒಬ್ಬ ಹುಟ್ಟಿಕೊಂಡ, ಅವನ ಹೆಸರು ಪ್ರಭಾಕರ ಅಂತ ಕೊಡ್ತಾರೆ. ಋಷಿರ್ಜಾತಃ ಅತ್ರಿವಂಶೇಶು ತಾಸಾಂ ಭರ್ತ ಪ್ರಭಾಕರ ಅಂತ ಹೇಳಿ ಪ್ರಭಾಕರ ಅಂತ ಹೆಸರು. ಆತ 10 ಈ ಹೆಣ್ಣುಮಕ್ಕಳಿದ್ರಲ್ಲ, ಯಾವುದು ರುದ್ರ ರೌದ್ರ ಭದ್ರ ಮಲದ ಮಲಹ ಅಂತ ಹೇಳಿ, ಅವರಿಗೆ ಗಂಡನಾಗಿದ್ದವ. ಹಾಗಾಗಿ ಅವರು ಹೇಳ್ತಾರೆ, ಮೊದಲನೇ ರುದ್ರ ಎಂಬುವಳಿಯಲ್ಲಿ ಸೋಮ ಅಂತ ಮಗನನ್ನು ಪಡಿತಾರೆ. ಇಷ್ಟೋ ಜನರಿಗೆ ಒಂದೇ ಗಂಡಸು, 10 ಜನರಿಗೂ ಕೂಡ. ಅಲ್ಲಿಂದ ಸ್ವರ್ಭಾನುನಾಹತೆ ಸೂರ್ಯೇ ಪತಮಾನೇ ದಿವೋ ಮಹೀಂ ತಮೋ ವಿಭೂತೆ ಲೋಕೇ ಚ ಪ್ರಭಾಯೇನ ಪ್ರವರ್ತಿತ. ಈ ಪ್ರಭಾಕರ ಇದ್ದಾನಲ್ಲ, ಬಹಳ ಬಲಿಷ್ಠನಾದವ. ಆತ ಏನು ಮಾಡ್ತಾ ಇದ್ದ ಹೇಳಿ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದ. 10 ಹೆಣ್ಣು ಮಕ್ಕಳನ್ನು ತಾನು ಮದುವೆ ಆಗ್ತಾನೆ. ಅದರ ಜೊತೆಗೆ ತಾನು ಹೇಳ್ತಾರೆ, ತಮೋಭಿಭೂತೆ ಲೋಕೇಚ ಪ್ರಭಾಯೇನ ಪ್ರವರ್ತಿತ ಅಂತ. ರಾಹುವಿನಿಂದ ಗ್ರಸ್ತನಾದ ಸೂರ್ಯ, ಅಂದರೆ ಸೂರ್ಯಗ್ರಹಣ ಆದಾಗ ದೇವಲೋಕದಿಂದ ಬರ್ತಾ ಇರುವಂಥ ನಮಗೇನು ಬೆಳಕು, ಸೂರ್ಯನ ಬೆಳಕು ಅದು ಬರಲಿಲ್ಲ, ಕತ್ತಲಾಯಿತು. ಕತ್ತಲೆ ತುಂಬುವಾಗ ಈ ಪ್ರಭಾಕರ ರಾಜ ಇದ್ದಾನಲ್ಲ, ತನ್ನ ಬೆಳಕನ್ನು ಕೊಟ್ಟು ಜಗತ್ತನ್ನು ಬೆಳಗಿಸಿದ ಅಂತ ಪರಾಕ್ರಮಶಾಲಿ ಈತ ಅಂತ ಹೇಳ್ತಾರೆ. ಸ್ವಸ್ತಿತೆ ಸ್ಥಿತಿ ಚೋಕ್ತೋ ವೈ ಪಥಮಾನೋ ದಿವಾಕರ ವಚನ ತಸ್ಯ ವಿಪ್ರಶೇರ್ ನಪಪಾತ ದಿವೋ ಮಹೀಂ. ಪ್ರಭಾಕರ ಏನು ಮಾಡ್ತಾ ಇದ್ದ, ಸೂರ್ಯನನ್ನು ನೋಡ್ತಾ ಇದ್ದ. ನೋಡ್ತಾ ಈಗ ರಾಹು ನುಂಗುತ್ತಾ ಇದ್ದ. ಸೂರ್ಯ ಬೀಳ್ಲಿಕ್ಕೆ ಶುರುವಾದ. ಕಕ್ಷೆಯಿಂದ ತಪ್ಪಿ ಬೀಳ್ತಾನೆ ಅಂತ ಆದಾಗ ಇವ ಹೇಳ್ತಾನೆ, ಸ್ವಸ್ತಿತೇಸ್ತು, ನಿನಗೆ ಮಂಗಳ ಆಗ್ಲಿ ಅಂತ ಹೇಳಿದ ಸೂರ್ಯನಿಗೆ. ಅವ ಹೇಳಿದ ವಚನ ಪ್ರಕಾರ ಸೂರ್ಯದೇವ ಭೂಮಿಗೆ ಬೀಳಲಿಲ್ಲ, ಅಲ್ಲೇ ನಿಂತು ಬಿಟ್ಟ. ಅತ್ರಿ ಶ್ರೇಷ್ಠಾನಿ ಗೋತ್ರಾಣಿ ಯಶ್ಚಕಾರ ಮಹಾತಪಾಹ ಯಜ್ಞೇಶ್ವತ್ರಿಧನಂ ಚೈವ ಸುರೈರ್ಯಸ್ಯ ಪ್ರವರ್ತಿತಂ. ಇದೇ ಪ್ರಭಾಕರ ಅತ್ರಿ ಗೋತ್ರದವರಿಗೆ ಯೋಗ್ಯವಾದಂಥ ಕೀರ್ತಿಯನ್ನು ತಪಸ್ಸನ್ನು ತಂದುಕೊಟ್ಟವ. ಆದ್ದರಿಂದ ಇವ ಮಾಡುವಂತಹ ಯಜ್ಞದಲ್ಲಿ ದೇವತೆಗಳೇ ಸಂಪತ್ತನ್ನು ತಂದು ಕೊಡ್ತಾ ಇದ್ರಂತೆ. ದೇವರಿಗೋಸ್ಕರ ಯಾಗ ಮಾಡ್ತೀಯಲ್ಲ, ನಾವು ಸಂಪತ್ತು ಕೊಡ್ತೇವೆ ಅಂತ ಕೊಡ್ತಾ ಇದ್ರಂತೆ. ಹಾಗಾಗಿಯೇ ಧರ್ಮಶಾಸ್ತ್ರದಲ್ಲಿಯೂ ಕೂಡ ಅತ್ರಿ ಗೋತ್ರದ ಬ್ರಾಹ್ಮಣರಿದ್ರೆ ಅವರಿಗೆ ಸ್ವಾತಂತ್ರ್ಯದಿಂದ ದಕ್ಷಿಣೆ ವಿಧಾನವನ್ನು ಮಾಡಿದ್ದಾರೆ. ಅಂದರೆ ಬೇರೆಯವರಿಗೆಲ್ಲ ಇಷ್ಟಿಷ್ಟೇ ದಕ್ಷಿಣೆ ಕೊಡಬೇಕು ಅಂತೆಲ್ಲ ನಿಯಮ ಉಂಟು. ಆದರೆ ಅತ್ರಿ ಗೋತ್ರದವರಿಗೆ ಹಾಗಲ್ಲ, ಪ್ರಭೂತವಾದ ಸಂಪತ್ತನ್ನು ಕೊಡಬೇಕು. ಯಾಕೆ? ಅದರಲ್ಲಿ ವಂಶದಲ್ಲಿ ಇದ್ದ ಪ್ರಭಾಕರ, ಅವ ಬೇಕಾದಷ್ಟು ಸಂಪತ್ತು ಅವನಿಗೋಸ್ಕರ ದೇವತೆಗಳು ಕೊಡ್ತಾ ಇದ್ರು. ಈ ನೆನಪಿಗೋಸ್ಕರ ಅತ್ರಿ ಗೋತ್ರದವರು ಎಲ್ಲಿಯಾದರೂ ಪೌರೋಹಿತ್ಯಕ್ಕೆ ಬಂದರೆ ಅವರಿಗೆ ಪ್ರಭೂತವಾದ ಹಣ ಕೊಡಬೇಕು ಎನ್ನುವಂಥದ್ದು ಪ್ರತೀತಿ ಇತ್ತು ಅಂತ ಕೊಡ್ತಾರೆ. ಸತಾಸು ಜನಯಾಮಾತ ಪುತ್ರಿಕಾಸು ಸನಾಮಕಾನ್ ದಶಪುತ್ರಾನ್ ಮಹಾತ್ಮಾನಸ್ತಪಸ್ಯುಗ್ರೇ ರತಾನ್ ಸದಾ. ಆ ಪ್ರಭಾಕರ ಆದರೂ ಕೂಡ ರೌದ್ರಾಶ್ವನ 10 ಜನ ಮಕ್ಕಳಲ್ಲಿ ಅವರದ್ದೇ ಹೆಸರಿನಲ್ಲಿ ಅದೇ 10 ಜನರನ್ನು ತಾನು ಮಕ್ಕಳನ್ನು ಪಡೆದ. ನೋಡಿ, ಇದು ಒಳ್ಳೆ ಸಂಗತಿ. ತಮ್ಮದೇ ಹೆಸರನ್ನೇ ಮತ್ತೆ ಮಕ್ಕಳಿಗೆ ತಾವು ಪಡೆಯುವಂಥದ್ದು ಅಂತ ಉಂಟ. ಲೋಕದಲ್ಲಿ ಕೇಳುವುದು ಅಂಥದ್ದೆಲ್ಲ ಸುಮಾರು ಉಂಟು. ಗಂಡನ ಹೆಸರೇ ಹೆಂಡತಿಗೂ ಇರ್ತದೆ, ಇಬ್ಬರ ಹೆಸರು ಒಂದೇ ಆಗಿರುವಂಥದ್ದು ಇರ್ತದೆ. ಹಾಗೆ ಲೋಕದಲ್ಲಿ ಇಂಥದ್ದೆಲ್ಲ ಬಹಳಷ್ಟು ಇದೆ. ಇವರು ಹೇಳ್ತಾರೆ, ಸತಾಸು ಜನಯಾಮಾಸ ಪುತ್ರಿಕಾಸು ಸನಾಮಕಾನ್ ಅಂತ ಅದೇ ಹೆಸರುಳ್ಳಂಥ 10 ಜನ ಮಕ್ಕಳನ್ನು ಪಡಿತಾರೆ. ದಶಪುತ್ರಾನ್ ಮಹಾತ್ಮಾನಸ್ತಸ್ಯ ಶುಗ್ರೇ ರಥಾಂಸದ. ಹಾಗಾಗಿ ಒಳ್ಳೆಯ ತಪಸ್ಸಿನಲ್ಲಿ ನಿರತರಾದಂಥ ಮಕ್ಕಳಾಗಿದ್ರು ಅವರೆಲ್ಲ ಅಂತ ಕೊಡ್ತಾರೆ. ತೇತು ಗೋತ್ರಕರಾರಾಜನ್ ಋಷಯೋ ವೇದಪಾರಗಾ ಸ್ವಸ್ತ್ಯಾತ್ರೇಯ ಇತಿ ಖ್ಯಾತಾ ಕಿಂತ್ವತ್ರಿ ಧನವರ್ಜಿತಾ. ಅವರೆಲ್ಲರೂ ಕೂಡ ಗೋತ್ರ ಪ್ರವರ್ತಕರಾಗಿ ವೇದಪಾರಂಗತರಾದಂಥ ಋಷಿಗಳಾಗಿ ಮೆರೆದವರು ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಸ್ವಸ್ತ್ಯಾತ್ರೇಯರು ಅಂತಲೇ ಪ್ರಸಿದ್ಧ. ಹಾಗಾಗಿ ಇವರನ್ನು ಅತ್ರಿ ಮುನಿಯ ಸಂಪತ್ತುಗಳಿಗೆ ಅಧಿಕಾರ ಯಾರು ಅಂತ ಕೇಳಿದರೆ ಇವರು ಅಂತ ಕೊಡ್ತಾರೆ. ಸ್ವಸ್ತ್ಯಾತ್ರೇಯ ಇತಿ ಖ್ಯಾತ ಕಿಂತು ಅತ್ರಿ ಧನವರ್ಜಿತ. ಆದರೆ ಇವರು ಅತ್ರಿಯ ಸಂಪತ್ತಿಗೆ ಅಧಿಕಾರ ಆಗಲಿಲ್ಲ. ಇವರು ಅವರ ಗೋತ್ರವನ್ನು ಋಷಿಗಳಾಗಿ ಮೆರೆದು ಪ್ರಸಿದ್ಧಿಯನ್ನು ತಂದುಕೊಟ್ರು. ಆದರೆ ಅವರ ಸಂಪತ್ತನ್ನು ಇವರು ಬಯಸಲಿಲ್ಲ. ಅತ್ರಿ ಮುನಿಯ ಸಂಪತ್ತಿಗಳಿಗೆ ಅಧಿಕಾರಿಗಳಾಗಲಿಲ್ಲ, ಅಂದರೆ ಇವರು ಪಡ್ಕೊಳ್ಳಿಲ್ಲ ಅಂತ ಅರ್ಥ.
ಕಕ್ಷೇಯೋ ತನಯಾಸ್ತ್ವಾತ್ರ ಸ್ತಂತ್ರಯ ಏವ ಮಹಾರಥಾಃ ಸಹಾನ ರಕ್ಷಾಶ್ಚಕ್ಷುಷಶ್ಚ ಪರಮೇಶು ತಥೈವ ಚ. ರೌದ್ರಾಶ್ವನ ಮೂರನೆಯ ಮಗ ಅವನು ಕಕ್ಷೇಯು ಅಂತ ಅವನಿಗೆ ಹೆಸರು. ಇವನು ಮಹಾರಥಿಕನಾದ 3 ಜನ ಮಕ್ಕಳನ್ನು ಪಡಿತಾನೆ. ಅವರ ಹೆಸರು ಸಹಾನರ, ಚಾಕ್ಷುಷ, ಪರಮೇಶು ಅಂತ ಕೊಡ್ತಾರೆ. ಸಹಾನರಸ್ಯ ಪುತ್ರಸ್ತು ವಿದ್ವಾನ್ ಕಾಲಾನಲೋ ನೃಪಃ ಕಾಲಾನಲಸ್ಯ ಧರ್ಮಜ್ಞಃ ಸೃಂಜಯೋ ನಾಮ ವೈ ನೃಪಃ. ಆ ಸಹಾನರನಿಗೆ ಜ್ಞಾನಿಯಾದಂಥವನು, ಅವನು ಕಾಲಾನಲ ಅಂತ ಮಗ ಹುಟ್ಟಿಕೊಳ್ತಾನೆ. ಆ ಕಾಲಾನಲನಿಗೆ ಧರ್ಮಜ್ಞನಾದ ಸೃಂಜಯ ಅಂತ ಮಗ ಹುಟ್ಟಿಕೊಳ್ತಾನೆ. ಸೃಂಜಯಸ್ಯ ಅಭವತ್ ಪುತ್ರೋ ವೀರೋ ರಾಜ ಪುರಂಜಯ ಜನಮೇಜಯೋ ಮಹಾರಾಜ ಪುರಂಜಯ ಸುತೋಭವತ್. ಸೃಂಜಯನಿಗೆ ಪುರಂಜಯ ಅಂತ ಮಗ ಹುಟ್ಟಿಕೊಳ್ತಾನೆ. ಪುರಂಜಯನಿಗೆ ಜನಮೇಜಯ ಅಂತ ರಾಜ ಹುಟ್ಟಿಕೊಳ್ತಾನೆ. ಚಂದ್ರವಂಶದ ಆರಂಭ ಮಧ್ಯ ಕೊನೆಗೆ ಹೀಗೆ ಅನೇಕ ಜನ ಜನಮೇಜಯರು ಹುಟ್ಟಿಕೊಂಡಿದ್ದಾರೆ. ನಮಗೆ ಗೊತ್ತಿರುವಂಥದ್ದು ಒಂದೇ ಅಂತಾದರೂ ಶಾಸ್ತ್ರಗಳಲ್ಲಿ ಬಹಳಷ್ಟು ಜನ ಹುಟ್ಟಿಕೊಂಡಿದ್ದಾರೆ. ಜನಮೇಜಯಸ್ಯ ರಾಜರ್ಷೇರ್ ಮಹಾಶಾಲೋ ಭವತ್ಸುತಃ ದೇವೇಶು ಚ ಪರಿಜ್ಞಾತ ಪ್ರತಿಷ್ಠ ಯಶಸಾಸ್ತಥಾ. ಆಮೇಲೆ ಜನಮೇಜಯನಿಗೆ ಮಹಾಶಾಲ ಅಂತ ಒಬ್ಬ ಮಗ ಹುಟ್ಟಿಕೊಳ್ಳುತ್ತಾನೆ. ಈತ ದೇವತೆಗಳ ದೃಷ್ಟಿಯಿಂದ ಜ್ಞಾನಿಯಾಗಿದ್ದ ಅಂತ ಕೊಡ್ತಾರೆ. ಹಾಗಾಗಿ ಶ್ರೇಷ್ಠವಾದ ಕೀರ್ತಿ ಸಂಪನ್ನನಾಗಿದ್ದ ಅಂತ, ಹಾಗಾಗಿ ಅವನ ಹೆಸರು ಮಹಾಶಾಲ ಅಂತ ಅವನಿಗೆ ಹೆಸರನ್ನು ಕೊಡ್ತಾರೆ. ಮಹಾಮನಾ ನಾಮಸುತೋ ಮಹಾಶಾಲಸ್ಯ ಧೀಮತಃ ಯಜ್ಞೇ ವೀರಃ ಸುರಗಣೈ ಪೂಜಿತಶ್ಚ ಮಹಾಯಶಾಃ. ಈ ಮಹಾಶಾಲನಿಗೆ ಜ್ಞಾನಿಯಾದ ಒಬ್ಬ ಮಗ ಇದ್ದ, ಅವನು ಮಹಾಮನ ಅಂತ ಅವನ ಹೆಸರು. ಈ ಮಹಾಮನ ದೇವತೆಗಳಿಂದ ಪೂಜಿತನಾದವ ಅಂತ ಕೊಡ್ತಾರೆ. ಕೀರ್ತಿ ಸಂಪನ್ನ ಮಾತ್ರ ಅಲ್ಲ, ಮಹಾಶಾಲಸ್ಯ ದಿವಸ ಸುರಗಣೈ ಪೂಜಿತಾಶ್ಚ ಅಂತ, ಅಂದರೆ ಅಷ್ಟು ಗೌರವ ಇತ್ತು. ಮಹಾಮನಾಸ್ತು ದ್ವೌ ಪುತ್ರೌ ಜನಯಾಮಾಸ ಭಾರತ ಕುಶೀನರಂ ಧರ್ಮಜ್ಞಂ ತಿತಿಕ್ಷುಂಚ ಮಹಾಬಲಂ. ಆ ಮಹಾಮನನಿಗೆ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಅವನಿಗೆ ಧರ್ಮಜ್ಞರಾದ ಕುಶೀನರ, ಮಹಾಬಲನಾದ ತಿತಿಕ್ಷು ಅಂತ 2 ಅಂತ ಹೇಳ್ತಾರೆ. ಕುಶೀನರಸ್ಯ ಪತ್ನಿಯಸ್ತು ಪಂಚರಾಜರ್ಷಿ ವಂಶಜಾಃ ಮೃಗ ಕೃಮಿ ನವ ದರ್ಭ ಪಂಚಮೀ ಚ ದೃಶದ್ವತಿ. ಇನ್ನು ಕುಶೀರನ ರಾಜಋಷಿಯಲ್ಲಿಗೆ 5 ಜನ ಪತ್ನಿಯರಿದ್ದರು. ಅವರು ಯಾರು ಹೇಳಿದ್ರೆ ಮೃಗ, ಕ್ರಿಮಿ, ನವ, ದರ್ವ, ಇನ್ನು 5ನೇ ಬೆಳೆದದ್ದು ದೃಶದ್ವತಿ ಅಂತ ಹೆಸರು ಕೊಡ್ತಾರೆ. ಕುಶೀನರಸ್ಯ ಪುತ್ರಾಸ್ತು ಪಂಚತಾಸು ಕುಲೋದ್ವಹ ತಪಸಾ ಚೈವ ಮಹತ ಜಾತ ವೃದ್ಧಸ್ಯ ಭಾರತ. ಈ ಕುಶೀನರನಿಗೆ 5 ಜನ ರಾಜಕನ್ಯೆಯರು ಹುಟ್ಟಿಕೊಳ್ತಾರೆ. ಆ 5 ಕನ್ಯೆಯರು ಅಂದರೆ ಹಾಗೆ ಕುಲೋದ್ಧಾರಕರಾದ, ಕುಲೋದ್ವಹ ಅಂತ ಹೇಳ್ತಾರೆ. ಕುಲವನ್ನು ಬೆಳೆಸುವಂಥದ್ದು ಸ್ತ್ರೀಯರೇ. ಉಭಯ ಕುಲವನ್ನು ವೃದ್ಧಿ ಮಾಡ್ತಾರೆ. ಗಂಡಸಾದ್ರೆ ಒಂದೇ ಕುಲವನ್ನು ವೃದ್ಧಿ ಮಾಡ್ತಾರೆ. ಹೀಗೆ 5 ಜನ ರಾಜಕನ್ಯೆಯರಿದ್ದರು. ಆ ಕುಶೀನರ ಮಕ್ಕಳು ಅವ್ರಿಗೇನು ಮಾಡ್ತಾರೆ ಗಂಡ ರಾಜಕನ್ಯೆಯರು, ತಮ್ಮಿಗೆ ಮಕ್ಕಳಾಗಬೇಕು ಎನ್ನುವುದಕ್ಕೋಸ್ಕರ ಶ್ರೇಷ್ಠವಾದ ತಪಸ್ಸನ್ನು ಆಚರಣೆ ಮಾಡಿದ್ರು ಅವರು. ಮೃಗಾಯಾತು ಮೃಗಪುತ್ರ ಕ್ರಮ್ಯಾ ಕ್ರಿಮಿರಜಾಯತ ನವಾಯಾಸ್ತು ನವಸ್ಪುತ್ರ ದರ್ಭಾಯಾ ಸುವ್ರತೋ ಭವತು. ಮೃಗ ಎಂಬುವಲ್ಲಿ ನೃಗ ಎನ್ನುವಂಥ ಮಗ ಹುಟ್ಟಿಕೊಳ್ತಾನೆ. ಕ್ರಿಮಿ ಎನ್ನುವವಳಲ್ಲಿ ಕ್ರಿಮಿ ಎನ್ನುವಂಥ ಮಗ ಹುಟ್ಟಿಕೊಳ್ತಾನೆ. ನವ ಎನ್ನುವಲ್ಲಿ ನವ ಎನ್ನುವಂತಹ ಮಗ ಹುಟ್ಟಿಕೊಂಡ. ದರ್ಭ ಎನ್ನುವಲ್ಲಿ ಸುಬ್ರತ ಅಂತ ಮಗ ಹುಟ್ಟಿಕೊಂಡ. ತಾಯಿಯ ಹೆಸರು ತಂದೆಯ ಹೆಸರನ್ನು ಇಟ್ಟುಕೊಂಡು ಮಕ್ಕಳನ್ನು ಅದೇ ಕರೆಯುವುದು. ಇವತ್ತೆಷ್ಟೋ ಸಲ ಹಾಗೆ ಆಗುತ್ತೆ. ಅವರ ಹೆಸರನ್ನೇ ಕರೆದು ಓ ನೀವು ಅವರ ಅಲ್ವಾ ಅಂತ, ಅಂದರೆ ಅವರ ಮಗ ಅಲ್ವಾ ಅಂತ ಅರ್ಥ. ಪ್ರಸಿದ್ಧರಾಗಿದ್ದರೆ ಅದೇ ಹೆಸರನ್ನು ಕರೀತಾರೆ. ದೃಶದ್ವತ್ಯಾಸ್ತು ಸನ್ನಿಜ್ಞೆ ಶುಭಿರೌಷೀನರೋ ನೃಪಃ ಶಿಭೇಸ್ತು ಶಿಭಯಸ್ತಾತ ಯೌಧೇಯಾಸ್ತು ನೃಗಸ್ಯ. ಇನ್ನು ದೃಶತ್ವತಿಯಲ್ಲಿ ಕುಶೀನರನ ಮಗನಾದಂಥ ಶಿಬಿ ಹುಟ್ಟಿದ. ಶಿಬಿಯ ಆಳ್ವಿಕೆಯಲ್ಲಿ ತುತ್ತಾದವರು ಯಾರೆಲ್ಲ ಇದ್ರು ಅವರಿಗೆಲ್ಲ ಶಿಬಿಯರು ಅಂತ ಪ್ರಸಿದ್ಧ ಆಗ್ತಾರೆ. ಇನ್ನು ನೃಗನ ಆಳ್ವಿಕೆಯಲ್ಲಿ ಬಂದವರೆಲ್ಲ ಯೌಧೇಯರು ಅಂತ ಅವರಿಗೆ ಹೆಸರು. ಯೌಧೇಯಾಸ್ತು ನೃಗಸ್ಯ ಅಂತ ಅವರ ಆ ಪಂಗಡಕ್ಕೆ ಯೌಧೇಯರು ಅಂತ ಕರೀತಾರೆ. ನವಸ್ಯ ನವರಾಷ್ಟ್ರಂತು ಕ್ರಮೇಸ್ತು ಕ್ರಮಯಾಪುರಿ ಸುಬ್ರತಸ್ಯ ತಥಾಂಬಷ್ಠಾಃ ಶಿಬಿಪುತ್ರಾನ್ ನಿಬೋಧಮೇ. ಇನ್ನು ನವ ಎನ್ನುವ ಇದ್ದಲ್ಲ, ಅವನ ಆಳ್ವಿಕೆ ಬಂದವರೆಲ್ಲ ನವರಾಷ್ಟ್ರರು ಅಂತ ಕರೀತಾರೆ. ಇನ್ನು ಕ್ರಿಮಿಯ ಆಳ್ವಿಕೆಯಲ್ಲಿ ಬಂದವರೆಲ್ಲ ಕ್ರಿಮಯಾಪುರಿ ಅಂತ ಜನರಿಗೆ ಹೆಸರು ಬರುತ್ತೆ. ಹಾಗೆ ಸುಬ್ರತರು ಎನ್ನುವರು ಅಂಬಷ್ಠ ಅಂತ ಪಟ್ಟಣವನ್ನು ಆಳ್ತಾ ಇದ್ರು. ಇಲ್ಲಿ ಮಹಾಮನನ 2ನೆಯ ಮಗನಾದ ಶಿಬಿಯ ಮಕ್ಕಳನ್ನು ವರ್ಣಿಸ್ತೇನೆ ಅಂತ ಹೇಳಿ ಶಿಬಿ ವಂಶವನ್ನು ವರ್ಣಿಸ್ತಾರೆ.
ಶಿಬೇಶ್ಚ ಪುತ್ರಶ್ಚತ್ವಾರೋ ವೀರಸ್ತ್ರೈಲೋಕ್ಯ ವಿಶ್ರುತಾಃ ವೃಷದರ್ಭಾಃ ಸುವೀರಶ್ಚ ಮದ್ರಕಾಃ ಕೈಕಯಾಸ್ತಥಾ. ಶಿಬಿ ಚಕ್ರವರ್ತಿಗೆ ವೃಷದರ್ಭ ಅಂತ ಒಬ್ಬ, ಸುವೀರ ಅಂತ ಇನ್ನೊಬ್ಬ, ಮದ್ರಕ ಕೈಕೇಯ ಅಂತ ಹೀಗೆ 4 ಜನ ಪ್ರಖ್ಯಾತರಾಗಿದ್ದರು. ನೋಡಿ, ಕೈಕೇಯ ಮದ್ರಕ ಇದೆಲ್ಲ ಹೆಸರೇ ಮುಂದೆ ಪ್ರಸಿದ್ಧಿಗೆ ಬರುತ್ತೆ. ತೇಷಾಂ ಜನಪದಾ ಸ್ಫೀತಾಃ ಕೇಕಯ ಮದ್ರಕಾಸ್ತಥಾ ವೃಷದರ್ಭಾ ಸುವೀರಾಶ್ಚ ತಿತಿಕ್ಷೋಸ್ತು ಪ್ರಜಾಶೃಣು. 4 ಮಕ್ಕಳಿಂದಾಗಿ ದೇಶಕ್ಕೆ ಹೆಸರು ಬರುತ್ತೆ. ಕೆಲಸ ದೇಶದಿಂದ ಮಕ್ಕಳಿಗೆ ಹೆಸರು. ಇವರೆಲ್ಲ ಕರ್ನಾಟಕೀಯರು ಅಂತ ಕರ್ನಾಟಕದಲ್ಲಿದ್ದವರು, ಇವರೆಲ್ಲ ಮಲಯಾಳಿಗಳು ಅಂತ ಮಲಯಾಳ ದೇಶದಿಂದ ಬಂದರು. ಆದರೆ ವ್ಯಕ್ತಿಯಿಂದಲೇ ಅವರ ದೇಶಕ್ಕೆ ಹೆಸರು ಬರುತ್ತೆ. ಅದು ಯಾರಿಗೆ ಹೇಳಿದರೆ ಕೇಕಯ ದೇಶ. ನೋಡಿ, ಕೇಕಯನಿಂದಾಗಿ ಆ ದೇಶಕ್ಕೆ ಕೇಕಯ ದೇಶ ಅಂತ ಬಂತು. ಮದ್ರ ದೇಶ ಅಂತ ಹೆಸರಾಯಿತು. ವೃಷದರ್ಭ ಸುವೀರ ಅಂತ ಊರಿಗೆ ಹೆಸರು ಬಂತು ಅಂತ ಕೊಡ್ತಾರೆ. ಇನ್ನು ಮನಸನ ಕನಿಷ್ಠ ಪುತ್ರ ತಿತಿಕ್ಷು ಅಂತ ಅವನ ವಂಶವನ್ನು ವರ್ಣಿಸ್ತಾರೆ. ತೈತಿಕ್ಷುರಭರಭದ್ರಾಜ ಪೂರ್ವಸ್ಯಾಂ ದಿತಿ ಭಾರತ ಋಷದ್ರಥೋ ಮಹಾಬಾಹುಸ್ತಸ್ಯ ವೈನಸ್ತುತೋ ಭವತು. ಇನ್ನು ತಿತಿಕ್ಷು ಎನ್ನುವವನಿಗೆ ಋಷದ್ರಥ ಅಂತ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಇವ ಪೂರ್ವ ದಿಕ್ಕುಗಳಿಗೆ ತೆರಳಿ ಅದಕ್ಕೆ ಅಧಿಪತಿಯಾದವ, ರಾಜನಾದವ. ಅವನಿಗೆ ವೈನ್ಯ ಎನ್ನುವವನ ಮಗನು ಹುಟ್ಟಿದ. ವೈನಾತ್ರ ಸುತಪಾಜನ್ಯೇ ಬಲೇ ಸುತಪದಸ್ತುತಃ ಬಲಿರ್ಮಾನುಷಯೋನೌತು ಸರಾಜ ಕಾಂಚನೇಶು ಧೀಹಿ. ಅವರು ಹೇಳ್ತಾರೆ, ವೈನನಿಂದ ಸುತಪ ಎನ್ನುವವ ಹುಟ್ಟಿಕೊಂಡ. ಸುತಪನಿಗೆ ಬಲಿ ಮಗನಾಗಿ ಹುಟ್ಟಿದ. ಈ ಮನುಷ್ಯ ಯೋನಿಗಳಲ್ಲಿ ಬಲಿ ಎಂಬ ರಾಜ ಇದ್ದ ಅಂತಲೂ ಕೊಡ್ತಾರೆ. ಅದಕ್ಕೆ ಹೇಳಿದ್ರೆ ಬಲಿರ್ಮಾನುಷಯೋನೌತು ಸರಾಜ ಕಾಂಚನೇಶು ಧೀಹಿ. ಮನುಷ್ಯರಲ್ಲಿ ಒಬ್ಬ ಬಲಿಯಿಂದ ರಾಜ ಬರ್ತಾನೆ. ಅವನಿಗೆ ಹೇಳುವಾಗ ಹೇಳ್ತಾರೆ ಕಾಂಚನದ ಶೀಧಿ, ಅಂದರೆ ಬಂಗಾರದ ಬತ್ತಳಿಕೆ ಮತ್ತೆ ಬಾಣದಿಂದ ಕಣ್ಗೊಳಿಸ್ತಾ ಇದ್ದವ ಅಂತ ಹೇಳ್ತಾರೆ. ಹಾಗಾಗಿ ಬಲಿ ಅನ್ನುವಂಥ ದಾನವೇಂದ್ರ ಒಬ್ಬ ಇದ್ದಾನೆ, ಅವನಿಗೆ ಸುತಪ ಅಂತ ಮಗ ಹುಟ್ಟಿದ್ದಾನೆ. ಇಲ್ಲಿ ಬರುವಂಥವನು ಯಾರು ಕೇಳಿದರೆ ಈತ ಒಬ್ಬ ಮನುಷ್ಯ ಅಂತ ಕೊಡ್ತಾರೆ, ರಾಜ ಅಂತ. ಮಹಾಯೋಗಿ ತುಸಾ ಬಲಿರ್ಬಭೂವ ನೃಪತಿಃ ಪುರ ಪುತ್ರಾನ್ ಉತ್ಪಾದಯಾಮಾಸ ಪಂಚವಂಶಕರಾನ್ ಭುವಿ. ಬಲಿ ಹಿಂದೆ ರಾಜನಾಗಿದ್ದ, ಆದರೆ ಮಹಾಯೋಗಿಯಾಗಿದ್ದ. ಅವನ ವಂಶವನ್ನು ಬೆಳಗಿಸ್ಲಿಕ್ಕೊರಕ 5 ಮಕ್ಕಳನ್ನು ತಾನು ಹುಟ್ಟಿಸ್ತಾನೆ. ಅವರನ್ನು ಹೇಳ್ತಾರೆ, ದೀರ್ಘ ತಮಸ್ಸಂತ ಋಷಿಗಳಿದ್ರು ಗಂಗಾ ತೀರದಲ್ಲಿ. ಅವರ ಪತ್ನಿಯಾದಂಥ ಸುದೇಶ್ನೆಯಲ್ಲಿ ನಿಯೋಗ ಪದ್ಧತಿಯಿಂದಾಗಿ ಮಕ್ಕಳನ್ನು ಪಡೆದು ಅಲ್ಲಿಂದ ಈ ವಂಶ ವಿಸ್ತಾರ ಆಯಿತು ಅನ್ನುವಂಥದ್ದೆಲ್ಲ ಉಲ್ಲೇಖ ಕೊಡುತ್ತಾರೆ. ಅಂಗಃ ಪ್ರಥಮಜೋ ಯಜ್ಞೆ ಭಂಗಸ್ತುಕ್ಮಸ್ತಥೈವ ಚ ಪುಂಜ ಕಲಿಂಗಶ್ಚ ತಥಾ ಬಾಲೇಯಂ ಕ್ಷತ್ರಮುಚ್ಯತೆ. ಅದರಲ್ಲಿ ಮೊದಲಿಗಳು ಯಾರು ಹೇಳಿದರೆ ಅಂಗ ಅಂತ ಒಬ್ಬ ರಾಜ, ಆಮೇಲೆ ಬಂಗ ಅಂತ ಇನ್ನೊಬ್ಬ, ಸಿಂಹ ಅಂತ ಇನ್ನೊಬ್ಬ, ಪುಂಜ ಅಂತ ಮತ್ತೊಬ್ಬ, ಕಳಿಂಗ ಅಂತ. ಹೀಗೆ ಎಲ್ಲ ಬಲಿಯ ವಂಶದಲ್ಲಿ ಬಂದವರು ಕ್ಷತ್ರಿಯರು ಪ್ರಸಿದ್ಧರಾಗ್ತಾರೆ. ಇವತ್ತು ನಾವು ಅವರದ್ದು ವಂಶದಿಂದ ಅಂಗವಂಗ ಕಳಿಂಗ ಎನ್ನುವಂಥದ್ದೆಲ್ಲ ಕೇಳ್ತೇವೆ. ಅದಕ್ಕೆಲ್ಲ ಇವರ ಹೆಸರೇ ಕಾರಣವಾಗಿರುತ್ತೆ. ಬಾಲೇಯ ಬ್ರಾಹ್ಮಣಶ್ಚೈವ ತಸ್ಯ ವಂಶಕರ ಭುವಿ ಬಲೇಸ್ತು ಬ್ರಹ್ಮಣ ದತ್ತೋ ವರಸ್ಪ್ರೀತೇನ ಭಾರತ ಮಹಾಯೋಗಿ ತ್ವಂ ಆಯುಶ್ಚ ಕಲ್ಪಸ್ಯ ಪರಿಮಾಣತಃ ಸಂಗ್ರಾಮೇ ವಾಜಜ್ಞೇಯತ್ವಂ ಧರ್ಮಂ ಚೈವ ಪ್ರಧಾನತ. ಈ ಬಲಿಯಿಂದಾಗಿ ಕ್ಷತ್ರಿಯರ ವಂಶವೃದ್ಧಿಯಾಯಿತು, ಹಾಗೆ ಬ್ರಾಹ್ಮಣರ ವಂಶವೂ ವೃದ್ಧಿಯಾಯಿತು ಅಂತ ಹೇಳ್ತಾರೆ. ಸಂತುಷ್ಟನಾದಂಥ ಬಲಿಗೆ ಚತುರ್ಮುಖ ಬ್ರಹ್ಮನೇ ವರವನ್ನು ನೀಡಿದ್ದಾನೆ ಅಂತ ಕೊಡ್ತಾರೆ. ಏನು ಹೇಳ್ತಾನೆ, ಈ ಕಲ್ಪದ ಕೊನೆವರೆಗೂ ಕೂಡ ನೀನು ಚಿರಂಜೀವಿಯಾಗಿ ಬದುಕು ಅಂತ ಹೇಳಿದ್ದಾನೆ. ಹಾಗಾಗಿ ರಣರಂಗದಲ್ಲಿ ಸೋಲದೆಯೂ ಧರ್ಮ ಪ್ರಾಧಾನ್ಯತೆಯೂ ಇರುವ ಹಾಗೆ ವರವನ್ನು ಈ ಬಲಿಗೆ ಯಾರು ನಮ್ಮ ಚತುರ್ಮುಖ ಬ್ರಹ್ಮ ಕೊಟ್ಟಿದ್ದ ಅಂತ ಕೊಡ್ತಾರೆ. ಬಲೇಸ್ತು ಬ್ರಹ್ಮಣ ದತ್ತೋ ವರಸ್ಪ್ರೀತೇನ ಭಾರತ. ಬ್ರಹ್ಮದೇವರು ಅವನಿಗೆ ಪ್ರೀತರಾಗಿ ಕೊಟ್ಟರು. ಏನು ಹೇಳ್ತಾರೆ, ಕಲ್ಪಸ್ಯ ಪರಿಮಾಣದ. ಹಾಗಾದರೆ ಇವತ್ತು ನಾವು ಅಶ್ವತ್ಥಾಮ ಬಲಿರ್ವ್ಯಾಸ ಎನ್ನುವಲ್ಲಿ ಎಲ್ಲ ಬಲಿ ಅಂತ ಹೇಳುವ ಯಾರು ಕೇಳಿದ್ರೆ ಅದು ಈ ಬಲಿ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಚಂದ್ರವಂಶದಲ್ಲಿ ಒಬ್ಬ ಬಲಿ ಚಕ್ರವರ್ತಿ ಬಂದಿದ್ದಾನೆ, ದೈತ್ಯ ಕುಲಿಯದಲ್ಲಿ ಒಬ್ಬ ಬಲಿ ಚಕ್ರವರ್ತಿ ಬಂದಿದ್ದಾನೆ. ಹೀಗೆ ಬಲಿ ಎನ್ನುವರು ಇಬ್ಬರಿದ್ದಾರೆ. ಗಂಗಾ ತೀರದಲ್ಲಿ ಇದ್ದಂತಹ ಚಂದ್ರವಂಶದಲ್ಲಿ ಬಂದ ಈ ಬಲಿ ತಾನು ಬ್ರಹ್ಮದೇವರನ್ನು ಕುರಿತು ತಾನು ತಪಸ್ಸನ್ನು ಮಾಡಿ ಕಲ್ಪದ ಕೊನೆಗೆವರೆಗೆ ನೀನು ಇರು ಅಂತ ತಾನು ಹೇಳಿದವ. ಹಾಗಾಗಿ ಇಲ್ಲಿ ಹೇಳಿದ ಬಲಿ ಚಂದ್ರವಂಶದ ಬಲಿ ಅಂತ ತಿಳ್ಕೊಳ್ಬೇಕು. ಹಾಗಾದರೆ ಚಿರಜೀವಿಯಾಗಿ ಬಂದ ಬಲಿ ಚಂದ್ರವಂಶದ ಬಲಿಯ ಹೊರತು ದೈತ್ಯ ಬಲಿ ಅಲ್ಲ. ತ್ರೈಲೋಕ್ಯ ದರ್ಶನಂಚೈವ ಪ್ರಾಧಾನ್ಯಂ ಪ್ರಥಮೇ ತಥಾ ಬಲೇ ಚಾಪ್ರತಿಮತ್ವಂ ವೈ ಧರ್ಮತತ್ವಾರ್ಥ ದರ್ಶನಂ.
ಅವರು ಹೇಳ್ತಾರೆ, ಮೂರು ಲೋಕದ ತ್ರೈಲೋಕ್ಯ ದರ್ಶನ ചെയ്യുವ, ಮೂರು ಲೋಕಗಳಲ್ಲಿಯೂ ಕೂಡ ತಮ್ಮ ದರ್ಶನ ಅಂದರೆ ನೋಟವನ್ನು, ತನ್ನ ವಂಶಸ್ಥರಿಗೆ ಮುಖ್ಯತ್ವವನ್ನು, ಸಾಮರ್ಥ್ಯವುಳ್ಳ ಸಾದೃಶ್ಯವಾದಂಥ ಸಾಮರ್ಥ್ಯವನ್ನು, ಧರ್ಮ ತತ್ವ ಅರ್ಥಗಳ ಒಂದು ಜ್ಞಾನವನ್ನು ಕೊಟ್ಟದ್ದು ಅಂದ ವರವಾಗಿಸಿಕೊಂಡ ಅಂತ ಹೇಳ್ತಾರೆ. ಚತುರೋ ನಿಯತಾನ್ ವರ್ಣಾನ್ ಸ್ವೇ ಸ್ಥಾಪಯತಿ ತೇ ಇತ್ಯುಕ್ತೋ ವಿಭುನಾ ರಾಜ ಬಲಿಶಾಂತಿಂ ಪರಾಂಗ್ಯಯೌ. ಚತುರ್ಮುಖ ಬ್ರಹ್ಮ ಈ ಬಲಿಚಕ್ರವರ್ತಿಗೆ 4 ಧರ್ಮಗಳನ್ನು, ಬ್ರಾಹ್ಮಣ ಕ್ಷತ್ರ ವೈಶ್ಯ ಶೂದ್ರ ಎನ್ನುವ 4 ಧರ್ಮಗಳನ್ನು ಸ್ಥಾಪಿಸುವ ಸಾಮರ್ಥ್ಯವನ್ನು ಪಡಿತೀಯಪ್ಪ ಅಂತ ಅನುಗ್ರಹವನ್ನು ಮಾಡಿದ ಅಂತ ಕೊಡ್ತಾರೆ. ಹಾಗಾಗಿ ಚತುರ್ಮುಖ ಬ್ರಹ್ಮನ ಅನುಗ್ರಹದಿಂದ ಬಲಿಚಕ್ರವರ್ತಿ ಶ್ರೇಷ್ಠವಾದ ಶಾಂತಿಯನ್ನು ತಾನು ಸ್ಥಾಪನೆ ಮಾಡಿದವ, ಶಾಂತಿಂ ಪರಾಂಗ್ಯಯವು ಅಂತ ಕೊಡ್ತಾರೆ. ತಸ್ಯತೆ ತನಯಾ ಸರ್ವೇ ಕ್ಷೇತ್ರಜ ಮಣಿಪುಂಗವಾ ಸಂಭೂತ ದೀರ್ಘತಪಸೋ ಸುಧೇಷ್ಣಾಯ ಮಹೋಯಸಃ. ಬಳಿಯ ಮಕ್ಕಳು ಕ್ಷೇತ್ರಜ್ಞರು ಅಂತ, ಮುನಿಯಾದ ದೀರ್ಘ ತಪಸ್ಸುವಿನಿಂದ ಸುದೇಶ್ನೆಯಲ್ಲಿ ಹುಟ್ಟಿದ ಮಕ್ಕಳು ಅವುಗಳು ತೇಜಸ್ವಿ ಮುನಿಕುಮಾರರು ಅಂತ ಪ್ರಸಿದ್ಧ. ಬಲಿಸ್ಥಾನಮಭಿಷ್ಯೇಹ ಪಂಚಪುತ್ರಾನ ಕಲ್ಮಷಾನ್ ಕೃತಾರ್ಥಸ್ಥೋಪಿ ಯೋಗಾತ್ಮ ಯೋಗಮಾಶ್ರಿತ್ಯ ಸ ಪ್ರಭು ಅದೃಷ್ಟ ಸರ್ವಭೂತಾನಾಂ ಕಾಲಾಪೇಕ್ಷೆ ಚರತ್ಯಪಿ. ಇನ್ನು ನಿಷ್ಕಳಂಕ ಚರಿತರಾದಂಥ 5 ಜನ ಮಕ್ಕಳಿದ್ದಾರಲ್ಲ, ಅವರು ಬಲಿಯ ರಾಜ್ಯದಲ್ಲಿ ಅಭಿಷಿಕ್ತರಾಗ್ತಾರೆ. ಯೋಗಾಸಕ್ತರಾಗಿ ಯೋಗ ಮಾರ್ಗವನ್ನು ಅನುಭವಿಸಿದವರು, ಮತ್ತೆ ಯಾವ ಪ್ರಜೆಗಳ ಕಣ್ಣಿಗೂ ಕಾಣದೆ ತಾವು ಕಾಲವನ್ನು ನಿರೀಕ್ಷಿಸುತ್ತಾ ಸಂಚಾರ ಮಾಡ್ತಾ ಇದ್ರು ಅಂತ ಕೊಡ್ತಾರೆ. ಕಾಲೇನ ಮಹದಾರಾಜನ್ ಪಂಚಸ್ಥಾನಮುಪಾಗಮತ್. ತುಂಬ ಸಮಯದ ಬಳಿಕ ಈ ಬಲಿ ತನ್ನ ಸ್ಥಾನವನ್ನು ತಾನು ಹೊಂದಿದ್ದನು. ತೇಷಾಂ ಜನಪದ ಪಂಚ ಮಂಗಾಂಗ ಸಿಂಹಗಾಸ್ತಥ ಕಲಿಂಗ ಪುಂಡ್ರಕಾಶ್ಚೈವ ಪ್ರಜಾಸ್ವಂಗಸ್ಯ ಮೇ ಶೃಣು. ಈ ಬಲಿಯಿಂದಾಗಿ ನಿಯೋಗ ಪದ್ಧತಿಯ ಮೂಲಕ ಜನ್ಮ ತಾಳಿದವರು ಯಾರು ಕೇಳಿದರೆ, ವಂಗ, ಅಂಗ, ಸಿಂಹ, ಕಳಿಂಗ, ಪೌಂಡ್ರಕ ಅಂತ 5 ಜನ ಅಂತ ಹಿಂದೆ ಬಂದಿತ್ತು. ಅದೇ 5 ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆ ಹೆಸರಿನ ಪ್ರಜೆಗಳನ್ನು ತಾನು ಸಂಪಾದನೆ ಮಾಡಿದ್ರು. ಹಾಗಾಗಿ ಅಂಥದ್ರಲ್ಲಿ ಒಂದು ವಂಶ ಅಂಗವಂಶ, ಅದರ ಚರಿತ್ರೆಯನ್ನು ಹೇಳ್ತೇನೆ. ಅಂಗಪುತ್ರೋ ಮಹಾನಾಸೀದ್ ರಾಜೇಂದ್ರೋ ದಧಿವಾಹನ. ದಧಿವಾಹನ ಪುತ್ರತ್ತು ರಾಜ ವಿವಿರಥಸ್ತಥಾ. ಅಂಗನಿಗೆ ರಾಜಶ್ರೇಷ್ಠನಾದ ದಧಿವಾಹನ ಅಂತ ಮಗ ಬಂದಿದ್ದ. ಅಂತ ದಧಿವಾಹನಿಗೆ ದಿವಿರಥ ಅಂತ ಇನ್ನೊಬ್ಬ ಮಗ ಇದ್ದ. ಪುತ್ರೋ ದಿವಿರಥಸ್ಯಾಸಿ ಚಕ್ರತುಲ್ಯ ಪರಾಕ್ರಮ ವಿದ್ವಾನ್ ಧರ್ಮರಥೋ ನಾಮ ತಸ್ಯ ಚಂದ್ರರಥಸ್ತುತಃ. ಈ ದಿವಿರಥನಿಗಾದರೂ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳಂತಹ ಜ್ಞಾನಿಯಾದ ಒಬ್ಬ ಮಗ, ಅವನ ಹೆಸರು ಧರ್ಮರಥ ಅಂತ ಅವನ ಹೆಸರು. ಅವನಿಗೆ ಒಬ್ಬ ಹುಟ್ಟಿಕೊಳ್ಳುವವನು ಚಿತ್ರರಥ ಅಂತ. ಹಾಗಾಗಿ ಧರ್ಮರಥ, ಅವನಿಗೆ ಚಿತ್ರರಥ ಅಂತ ಇನ್ನೊಬ್ಬ ಹುಟ್ಟಿಕೊಳ್ತಾನೆ. ತೇನ ಧರ್ಮರಥೇನಾಥ ತದಾ ವಿಷ್ಣುಪದೇ ಗಿರೌ ಯಜತಾ ಸಹಚಕ್ರೇಣ ಸೋಮಸ್ಪೀತೋ ಮಹಾತ್ಮನ. ಚಿತ್ರರಥನ ತಂದೆ ಬ್ರಹ್ಮರಥ ಅಂತ, ಧರ್ಮರಥ ಅಂತ ಹೇಳಿದ್ರು. ಆತ ವಿಷ್ಣುಪದ ಅಂತ ಒಂದು ಬೆಟ್ಟದಲ್ಲಿ ಯಾಗವನ್ನು ಮಾಡ್ತಾನೆ. ಆ ಯಾಗದಲ್ಲಿ ಮಹಾತ್ಮನಾದ ಇಂದ್ರನೇ ಬಂದು ತಾನು ಸೋಮಪಾನವನ್ನು ತಾನು ಮಾಡ್ತಾ ಇದ್ದಾನೆ. ಇವತ್ತು ನೋಡಿ, ನಾವು ದೇವತೆಗಳಿಗೆ ಆಹುತಿಯನ್ನು ಕೊಡ್ಬೋದು, ಅದೇ ದೇವತೆಗಳು ಬಂದು ತೆಕ್ಕೊಳ್ತಾರೆ ಕೇಳಿದ್ರೆ, ಅಲ್ಲ ಇವಾಗ ಕೊಟ್ಟದ್ದು ತೆಕ್ಕೊಳ್ತಾರೆ, ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಯಾಕೆ? ಅಗ್ನಿ ತಾನು ಅವರಿಗೆ ಹೋಗಿ ಕೊಡುವಂಥದ್ದು. ಆದ್ರೆ ಇವರ ಯಾಗದಲ್ಲಿ ಹಾಗಲ್ಲ, ಆ ದೇವತೆಗಳೇ ಬಂದು ನೇರವಾಗಿ ತೆಕ್ಕೊಳ್ತಾ ಇದ್ರು. ಅಥ ಚಿತ್ರರಥತ್ಯಾಪಿ ಸುತೋ ದರ್ಶನೋ ಅಭವತ್ ಲೋಮಪಾದ ಖ್ಯಾತೋ ನಿತ್ಯಶಾಂತ ಸುತಾ ಭವತ್. ಆ ಚಿತ್ರರಥನಿಗೆ ದಶರಥ ಅಂತ ಮಗ ಹುಟ್ಟಿಕೊಳ್ತ. ಅವನು ಲೋಮಪಾದ ಅಂತ ಪ್ರಖ್ಯಾತಿಯನ್ನು ಪಡಿತಾನೆ. ಅವನಿಗೆ ಶಾಂತ ಅಂತ ಒಬ್ಬಳು ಮಗಳು ಹುಟ್ಟಿಕೊಂಡ್ಳು. ತಸ್ಯ ದಾಶರಥೀರ್ವೀರ ಚತುರಂಗೋ ಮಹಾಯಜ ಋಷಿಲಿಂಗ ಪ್ರಸಾದೇನ ಜಜ್ಞೆ ಕುಲವಿವರ್ಧನ. ಆ ಲೋಮಪಾದರಿಗೆ ಚತುರಂಗ ಅಂತ ಕೀರ್ತಿ ಸಂಪನ್ನನಾದ ಒಬ್ಬ ಮಗ ಹುಟ್ಟಿಕೊಂಡಿದ್ದ. ಋಷ್ಯಶೃಂಗರ ಅನುಗ್ರಹದಿಂದ ಒಂದು ಮಗಳು ಹುಟ್ಟಿಕೊಳ್ತಾಳೆ. ಹಾಗಾಗಿ ಈತನ ಕುಲವನ್ನು ಬೆಳಗಿಸ್ತಾರೆ. ಸೋಮಪಾದರ ಮಗಳು ಅವಳು ಶಾಂತ ಅಂತ ಅವರು ಋಷ್ಯಶೃಂಗನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ರಾಮಾಯಣದಲ್ಲಿ ಎಲ್ಲ ಕೇಳ್ತವೆ. ಚತುರಂಗಸ್ಯ ಪುತ್ರಸ್ತು ಪೃಥುಲಾಕ್ಷ ಇತಿ ಸ್ಮೃತಃ ಪೃಥುಲಾಕ್ಷ ಸುತೋ ರಾಜ ಚಂಪೋ ರಾಮ ಮಹಾಯಶಃ. ಇನ್ನು ಚತುರಂಗನ ಮಗ ಪೃಥುಲಾಕ್ಷ ಅಂತ ಪ್ರಸಿದ್ಧ. ಪೃಥುಲಾಕ್ಷನ ಮಗ ಕೀರ್ತಿ ಸಂಪನ್ನನಾದ ಚಂಪ ಅಂತ. ಚಂಪಸ್ಯ ಪುರಿ ಚಂಪಂ ಚಂಪ ಯಾ ಪೂರ್ವಂ ಮಾಲಿನೀ ಬಭೌ ಪೂರ್ಣಭದ್ರ ಪ್ರಸಾದೇನ ಹರ್ಯಂಗೋಸ್ಯ ಸುತಾ ಭವತ್. ಸುತೋ ಭವತಿ. ಹಿಂದೆ ಮಾಲಿನಿ ಅಂತ ಪ್ರಸಿದ್ಧವಾದ ನಗರವನ್ನು ಚಂಪಾ ಅಂತ ರಾಜ ಕಟ್ಟಿದ. ಅಲ್ಲಿಂದ ನಂತರ ಆ ಚಂಪಾ ನಗರ ಅಂತಲೇ ಪ್ರಸಿದ್ಧಿಯಾಯಿತು.
ಇನ್ನು ಪೂರ್ಣಭದ್ರ ಋಷಿಗಳ ಅನುಗ್ರಹದಿಂದಾಗಿ ಚಂಪನಿಗೆ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಅವನ ಹೆಸರು ಹರಿಯಂಗ ಅಂತ ಹೆಸರು. ತಥೋ ವೈಭಾಂಡಿಕಸ್ತಸ್ಯ ವಾರಣಂ ಚಕ್ರವಾರಣಂ ಅವತಾರಯಾಮಾಸ ಮಹೀಂ ಮಂತ್ರೈರ್ವಾಹನಮುತ್ತಮಂ. ವಿಭಾಂಡಕನ ಮಗನಾದ ಋಷ್ಯಶೃಂಗರು ಇಂದ್ರನಿಗೆ ಸಂಬಂಧಿಸಿದವಾದಂತಹ ಶ್ರೇಷ್ಠವಾದ ಒಂದು ಆನೆ, ಅದರ ಹೆಸರು ಐರಾವತ ಅಂತ, ತನ್ನ ಮಂತ್ರದ ಸಾಮರ್ಥ್ಯದಿಂದ ಭೂಮಿಗೆ ಇಳಿಯುವಂತೆ ಮಾಡಿದವ ಯಾರಿದ್ರೆ ಇದೇ ಹರಿಯಂಗ ಅಂತ ಹೇಳ್ತಾರೆ. ಹಾಗಾಗಿ ಹರಿಯಂಗ ಇಂದ್ರನ ಆನೆಯನ್ನು ಭೂಮಿಗೆ ತಾನು ಕರೆಸಿದ್ದಾನೆ ತನ್ನ ತಪಸ್ಸಿನ ಪ್ರಭಾವದಿಂದ. ಹರಿಯಂಗಸ್ಯ ದಾಯಾದೋ ರಾಜ ಭದ್ರರಥ ಸ್ಮೃತಃ ಪುತ್ರೋ ಭದ್ರರಥಸ್ಯಾಸಿ ಬೃಹತ್ಕರ್ಮ ಪ್ರಜೇಶ್ವರ. ಹರಿಯಂಗನ ಮಗ ಆತ ಭದ್ರರಥ ಅಂತ, ಭದ್ರರಥನ ಮಗ ಬೃಹತ್ಕರ್ಮ ಅಂತ. ಆ ಬೃಹತ್ ಗರ್ಭ ಸುತಸ್ತಸ್ಯ ತಸ್ಯಾಜ್ಞೆ ಬೃಹನ್ಮನಾಃ ಬೃಹನ್ಮನಾಸ್ತು ರಾಜೇಂದ್ರ ಜನಯಾಮಾಸ ವೈಸುತಾಂ. ನಾಮ್ನಾ ಜಯದ್ರಥಂ ನಾಮ ಯಸ್ಮಾತ್ ದೃಢರಥೋ ನೃಪಃ ಆತಿ ದೃಢರಥಸ್ಯಾಪಿ ವಿಶ್ವಜಿತ್ ಜನಮೇಜಯ. ನೋಡಿ, ಅವನ ಮಗ ಯಾರ ಮಗ ಅಂತ ಕೇಳಿದ್ರೆ ಬೃಹತ್ಕರ್ಮ ಎನ್ನುವ ರಾಜ ಇದ್ದ, ಅವನ ಮಗ ಬೃಹದ್ದರ್ಭ ಅಂತ. ಆ ಬೃಹದ್ದರ್ಭನ ಮಗ ಬೃಹನ್ಮನ ಮಗ ಜಯದ್ರಥ, ಅವನ ಮಗ ದೃಢರಥ. ಹಾಗಾಗಿ ಜನಮೇಜಯ ಆತನ ಮಗನೇ ವಿಶ್ವಜಿತ್ ಅಂತ ಕೊಡ್ತಾರೆ. ದಾಯಾದಸ್ತಸ್ಯ ಕರ್ಣಸ್ಥೋ ವಿಕರ್ಣಸ್ತಸ್ಯ ಚಾತ್ಮಜಃ ತಸ್ಯ ಪುತ್ರ ಶತಂ ತ್ವಾಸೀಂದ ಅಂಗಾನಾಂ ಕುಲವರ್ಧನಂ. ಈ ಜನಮೇಜಯನ ಮಗ ವಿಶ್ವಜಿತ್ ಅಂತ ಬಂತಲ್ಲ, ಆ ವಿಶ್ವಜಿತನ ಮಗ ಅವ ಕರ್ಣ ಅಂತ, ಕರ್ಣನ ಮಗ ವಿಕರ್ಣ. ಹಾಗಾಗಿ ಕರ್ಣ ಅಂತ ಹೇಳಿದ್ರೆ ಮಹಾಭಾರತ ಒಬ್ಬನೇ ಕರ್ಣ ಅಲ್ಲ, ಅಲ್ಲಿಂದ ಅವನಿಗೆ ಅಂಗರ ವಂಶೋದ್ಧಾರಕದಂತ 100 ಮಂದಿ ಮಕ್ಕಳಿದ್ರು ಅಂತ ಕೊಡ್ತಾರೆ. ಅಂಗಾನಾಂ ಕುಲವರ್ಧನಂ ಅಂತ 100 ಜನ ಮಕ್ಕಳಿದ್ರು ಅಂತ ಕೊಡ್ತಾರೆ. ಬೃಹದ್ದರ್ಪಸುತೋ ಯಸ್ತು ರಾಜಾನಾಮ್ನ ಬೃಹನ್ಮನಾಃ ತಸ್ಯ ಪತ್ನಿ ದ್ವಯಂ ಚಾಸಿ ಚೈತ್ಯಸ್ಯೈತೆ ಸುದೇ ಶುಭೆ ಯಶೋದೇವಿ ಚ ಸತ್ಯಾಂಚ ತಾಭ್ಯಾಂ ವಂಶಸ್ತು ಭಿದ್ಯತೆ. ಬೃಹದ್ದರ್ಭ ಅವನ ಮಗ ಬೃಹನ್ಮನ, ಅವನಿಗೆ 2 ಜನ ಮಡದಿಯರಿದ್ರು. ಒಂದು ಚೇದಿರಾಜನ ಹೆಣ್ಣು ಮಕ್ಕಳು, ಒಬ್ಬಳ ಹೆಸರು ಯಶೋದೇವಿ ಅಂತ, ಇನ್ನೊಬ್ಬಳು ಸತ್ಯ ಅಂತ. ಹಾಗಾಗಿ ಅವರ ವಂಶ ಪ್ರತ್ಯೇಕ ವಂಶ ಬೆಳಗಿದೆ. ಜಯದ್ರಥಸ್ತು ರಾಜೇಂದ್ರ ಯಶೋದೇವ್ಯಾಂ ಯಜಾಯದ ಬ್ರಹ್ಮಕ್ಷತ್ರೋತ್ತರ ಸತ್ಯಾಂ ವಿಜಯೋ ನಾಮ ವಿಶ್ರುತಃ. ಜಯದ್ರಥನು ಯಶೋದೇವಿಯಲ್ಲಿ ಜನಿಸಿದವನು ಜಯದ್ರಥ ಅಂತ. ವಿಜಯ ಎನ್ನುವವನು ಬ್ರಹ್ಮಕ್ಷತ್ರೋತ್ತರ ಸತ್ಯೆಯ ಮಗನಾಗಿ ಬೆಳಗಿದ್ದಾನೆ. ಹಾಗಾಗಿ ಬ್ರಾಹ್ಮಣರನ್ನು ಶಾಂತಿಯಿಂದಲೂ ಕ್ಷತ್ರಿಯರನ್ನು ಸೌರಭದಿಂದ ಗುರುತಿಸ್ತಾ ಇದ್ರು ಆ ಕಾಲದಲ್ಲಿ. ಆದ್ದರಿಂದ ಆಯಾಯ ಹೆಸರನ್ನು ಕೊಟ್ಟಿದ್ದಾರೆ. ವಿಜಯಸ್ಯ ಧೃತಿಃಪುತ್ರಸ್ತಸ್ಯ ಪುತ್ರೋ ದೃಢವ್ರತಃ ದೃಢವ್ರತಸ್ಯ ಪುತ್ರಸ್ತು ಸತ್ಯಕರ್ಮ ಮಹಾಯಶಃ. ಇನ್ನು ವಿಜಯ ಅಂತ ಇದ್ದಾನೆ, ಅವನ ಮಗ ಧೃತಿಯ ಮಗನೇ ಧೃತವ್ರತ, ಅವನ ಮಗ ಕೀರ್ತಿವಂತನಾದ ಸತ್ಯಕರ್ಮ ಸುತಶ್ಚಾಪಿ ಸೂತಸ್ತ್ವಧಿರತಸ್ಯ ವೈ ಯಃ ಕರ್ಣಂ ಪ್ರತಿಜಗ್ರಾಹ ತತಃ ಕರ್ಣಸ್ತು ಸೂತಜಃ. ಸತ್ಯಕರ್ಮನ ಮಗ ಅಧಿರಥ ಅಂತ, ಅಂದ್ರೆ ಅವನೇ ಸೂತ. ಈತ ಕರ್ಣನನ್ನು ಸ್ವೀಕರಿಸಿ ಸಾಕಿದವ, ಆದ್ದರಿಂದ ಕರ್ಣನನ್ನು ಸೂತಜ ಅಥವಾ ಸೂತಪುತ್ರ ಅಂತ ಕರೆದ್ರು ಅಂತ ಕೊಡ್ತಾರೆ. ಏತತ್ತೇ ಕಥಿತಂ ಸರ್ವಂ ಕರ್ಣಂ ಪ್ರತಿ ಮಹಾಬಲಂ ಕರ್ಣಸ್ಯ ವೃಷಸೇನಸ್ತು ವೃಷಸ್ಯಾತ್ಮಜ ಸ್ಮೃತಃ. ಹಾಗಾಗಿ ಆ ಮಹಾಸಮರ್ಥನಾದಂತಹ ಕರ್ಣ ಏನಿದ್ದಾನೆ ಅವನ ಬಗ್ಗೆ ನಿಮಗೆಲ್ಲ ಹೇಳಿದ್ದೇನೆ. ಕರ್ಣನ ಮಗನೇ ವೃಷಸೇನ, ಅವನ ಮಗನೇ ವೃಷ ಅಂತ ಕೊಡ್ತಾರೆ. ಏತೆ ಅಂಗವಂಶಜಾ ಸರ್ವೇ ರಾಜಾನಃ ಕೀರ್ತಿತಾಮಯ ಸತ್ಯವ್ರತ ಮಹಾತ್ಮಾನಃ ಪ್ರಜ್ಞಾವಂತೋ ಮಹಾರಥಾಃ. ಹೀಗೆ ಇವರೆಲ್ಲರೂ ಕೂಡ ಅಂಗವಂಶರು ಅಂತ ಪ್ರಸಿದ್ಧರಾದಂಥ ರಾಜರುಗಳು. ಸತ್ಯವ್ರತರು, ಮಹಾತ್ಮರು, ಪ್ರಜ್ಞಾವಂತರು, ಮಹಾರಥರು ಆದಂಥ ಇವರ ಬಗ್ಗೆಲ್ಲ ನಾನು ನಿಮಗೆ ತಿಳಿಸಿದ್ದೇನೆ. ಮುಂದೆ ರಚೇಪೋಸ್ತು ಮಹಾರಾಜ ರೌದ್ರಾಶ್ಚ ತನಯಸ್ಯ ಹಿ ಶೃಗಾಂಶಮನುಪ್ರೋಕ್ತಂ ಯತ್ರ ಜಾತೋಸಿ ಪಾರ್ಥಿವ ಅಂತ. ಮುಂದೆ ರೌದ್ರಾಶ್ವರ 6ನೆಯ ಮಗನಾದಂಥ ರಚೇಪ ಅಂತ ಏನಿದ್ದಾನೆ ಅವನ ವಂಶ ವಿಸ್ತಾರವನ್ನು ತಿಳಿಸ್ತೇನೆ. ಯಾಕೆ ಮತ್ತೆಂತಲ್ಲ, ಅಲ್ಲೊಂದು ಕಾರಣ, ನೀನು ಅದೇ ವಂಶದಲ್ಲಿ ಬಂದವನಾಗಿದ್ದಿ ಅಂತ ಅಲ್ಲಿ ಉಲ್ಲೇಖವನ್ನು ಕೊಡ್ತಾರೆ. ಶೃಣು ವಂಶಮನುಪ್ರೋಕ್ತಂ ಯತ್ರ ಜಾತೋಸಿ ಪಾರ್ಥಿವ, ನೀನು ಆ ವಂಶದಲ್ಲಿ ಬಂದಿದ್ದಿ. ಹಾಗಾಗಿ ಈಗ ನೋಡು ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ. ಜನಮೇಜಯರು ಹೇಳ್ತಾರೆ. ಆಗ ರುಚೇಪುಸ್ತನಯೋ ರಾಜನ್ ಅಂತಿನಾರೋ ಮಹೀಪತಿ ಅಂತಿನಾರ ಸುತಾಶ್ಚ ಸಂ ತ್ರಯಃ ಪರಮಧಾರ್ಮಿಕಾಃ ತತ್ಸುರಾಂ ಓಂ ರಾಂಹೋ ಅಪ್ರತಿರತಃ ಸುಬಾಹುಶ್ಚೈವ ಧಾರ್ಮಿಕಃ ಸರ್ವೇ ವೇದವ್ರತಸ್ನಾತಾಃ ಬ್ರಹ್ಮಣ್ಯಾಃ ಸತ್ಯವಾದಿನಃ. ರಿಚೇಪನಿಗೆ ಅಂತಿನಾರ ಅಂತ ಮಗ ಹುಟ್ಟಿಕೊಳ್ತಾನೆ.
ಆ ಅಂತಿನಾರನಿಗಾದರೂ ಕೂಡ ಪರಮಧಾರ್ಮಿಕನಾದಂಥ 3 ಜನ ಮಕ್ಕಳು ಹುಟ್ಟಿಕೊಟ್ರು. ತತ್ಸುರಾಂಹ್ವ, ಅಪ್ರತಿರಥ, ಇನ್ನೊಬ್ಬ ಸುಬಾಹು ಅಂತ. ಆ ಸುಬಾಹುಗೆ ಹೇಳುವಾಗ ಆತ ಧಾರ್ಮಿಕನಾದವ ಅಂತ ಕೊಡ್ತಾರೆ. ಇವರೆಲ್ಲರೂ ಕೂಡ ಸರ್ವೇ ವೇದವ್ರತ ಸ್ನಾತಾಹ ಅಂತ ಕೊಡ್ತಾರೆ. ಸಮಗ್ರ ವೇದಾಧ್ಯಯನ ಮಾಡಿ ಸ್ನಾತಕೋತ್ತರ ಪದವಿಗಳನ್ನೆಲ್ಲ ಪಡ್ಕೊಂಡವರು. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಣ್ಯಾಹ ಸತ್ಯವಾದಿನಃ, ಬ್ರಹ್ಮನಿಷ್ಠರಾಗಿದ್ರು. ಸತ್ಯವನ್ನು ತಾನು ಪ್ರಾಮಾಣಿಕವಾಗಿ ಬದುಕಿ ತಾವು ತೋರಿದವರು. ಪುತ್ರ ಪ್ರಥಿರತಸ್ಯಾಸೀತ್ ಕಣ್ವಸ್ತಭವನ್ ನೃಪಃ ಮೇಧಾತಿಥಿ ಸುತಸ್ತಸ್ಯ ಯಸ್ಮಾತ್ ಕಾಣ್ವಾಯನಾದ್ವಿಜಾಹ. ಇನ್ನು ಪ್ರಥಿರತನಿಗೆ ಕಣ್ವ ಅಂತ ಒಬ್ಬ ರಾಜ ತಾನು ಮಗನಾಗಿ ಬರ್ತಾನೆ. ಅವನಿಗೆ ಮೇಧಾತಿಥಿ. ಅವರೆಲ್ಲರೂ ಕೂಡ ಕಣ್ವ ಗೋತ್ರದಲ್ಲಿ ಬಂದರು. ಕಾಣ್ವಾಯನ ಅಂತ ಪ್ರಸಿದ್ಧರಾದ ಬ್ರಾಹ್ಮಣರು ಅಂತ ಕೊಡ್ತಾರೆ. ಈಲಿನಿ ಭೂಪಯಸ್ಯಾಸೀತ್ ಕನ್ಯಾವೈ ಜನಮೇಜಯ ಬ್ರಹ್ಮವಾದಿನ್ಯಧಿಸ್ತ್ರೀಂಶ್ಚ ತಂ ಸುಸ್ತಮಂ ಅಭ್ಯುಗಚ್ಚತ. ಈಲಿನ ಅಂತ ಒಬ್ಬ ರಾಜ. ಆ ಈಲನಿಗೆ ಒಬ್ಳು ಕನ್ಯೆ ಇದ್ದು, ಆಕೆ ಹೆಸರು ಈಲಿನಿ ಅಂತ. ಈಲಿನ, ಅವನಿಗೆ ಈಲಿನಿ ಅಂತ ಹೆಣ್ಣು ಮಗಳು. ಬ್ರಹ್ಮಪಾದಿನಿಯಾಕಿದ್ದು ಈಕೆ. ಹಾಗಾಗಿ ಈಕೆಗೆ ಒಂದು ಮಗ ಹುಟ್ಟಿಕೊಳ್ತಾನೆ. ಅವನೇ ತಂಸು ಅಂತ ಅವನ ಹೆಸರು. ಮೊದಲೆಲ್ಲ ಹೆಸರು ಹಾಗೆ ಕಂಸ, ತಂಸ ಅಂತೇಳಿ ನಮಗೇನು ಅಂತ ಗೊತ್ತಾಗೋದಿಲ್ಲ. ಆದರೆ ಹಿಂದೆಲ್ಲದು ಪ್ರಸಿದ್ಧ ಆಗಿತ್ತು. ಈಗಿನ ಮಕ್ಕಳ ಹೆಸರು ಅವರಿಗೆ ಅಪ್ರಸಿದ್ಧ. ಹಾಗೆ ತಂಸೋ ಸುರೋಘೋ ರಾಜರ್ಷಿ ಧರ್ಮನೇತ್ರೋ ಮಹಾಯಜಾಃ ಬ್ರಹ್ಮವಾದಿ ಪರಾಕ್ರಾಂತ ತಸ್ಯ ಭಾರ್ಯೋಪದಾನವಿ. ಆ ತಂಸುವಿಗೆ ಕೀರ್ತಿವಂತನಾದ ಧರ್ಮಜ್ಞನಾದ ಒಬ್ಬ ಮಗ, ಅವನು ಸುರೋಘ ಅಂತ ಅವನ ಹೆಸರು. ಹಾಗಾಗಿ ಪರಾಕ್ರಮಶಾಲಿಯಾದ ಬ್ರಹ್ಮಜ್ಞನಾದ ಈ ಸುರೋಘನಿಗೆ ಉಪದಾನವಿ ಅಂತ ಒಬ್ಳು ಪತ್ನಿ ಇದ್ದು. ಉಪದಾನವಿ ಸುತಾನ್ಲೇಮೇ ಚತುರಸ್ತಾನ್ ಸುರೌಘತಃ ದುಷ್ಯಂತ ಮದಕೃಷ್ಯಂತಂ ಪ್ರಪೀಠ ಮನಘಂ ತಥಾ. ಉಪದಾನವಿ ಅವಳು ಸುರೋಘನ ಮೂಲಕ 4 ಜನ ಮಕ್ಕಳನ್ನು ಪಡಿತಾಳೆ. ಅವರ ಹೆಸರು ದುಷ್ಯಂತ, ಕೃಷ್ಯಂತ, ಪ್ರಪೀಠ, ಅನಘ ಅಂತ. ಈ ದುಷ್ಯಂತ ಸ್ಯಾಥದಾಯಾದೋ ಭರತೋ ನಾಮ ವೀರ್ಯವಾನ್ ಸ ಸರ್ವದಮನೋ ನಾಮ ನಾಗಾಯುತ ಬಲೋ ಮಹಾನ್. ಈ ದುಷ್ಯಂತ ಚಕ್ರವರ್ತಿ, ಅದೇ ನಾವು ಶಕುಂತಲೆಯ ಚರಿತ್ರೆಯಲ್ಲಿ ಅದೇ ದುಷ್ಯಂತ. ಅವನನ್ನು ದುಷ್ಯಂತ ಅಂತ ಕರೀಲಿಲ್ಲ, ಇಲ್ಲೆಲ್ಲ ದುಷ್ಯಂತ ಅಂತ ಕರೀತಾರೆ. ದುಹು ಆದ ನಂತರ 2 ವಿಸರ್ಗ, ಆಮೇಲೆ ಶಂತ. ಹೀಗೆ ದುಷ್ಯಂತ ಅಂತ ಇಲ್ಲಿ ಶ್ಲೋಕಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಈ ದುಷ್ಯಂತ ಇವನಿಗೆ ವೀರ್ಯವಂತನಾದ ಒಬ್ಬ ಭರತ ಅಂತ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಆ ಭರತನಿಗೆ ಸರ್ವದಮನ ಅಂತ ಒಬ್ಬ ಮಗ ಹುಟ್ಟಿಕೊಂಡ. ಅವನು 10,000 ಆನೆಯ ಬಲವನ್ನು ಪಡೆದವ. ಚಕ್ರವರ್ತಿ ಸುತೋ ಜಜ್ಞೆ ದುಷ್ಯಂತಸ್ಯ ಮಹಾತ್ಮನಃ ಶಕುಂತಲಾಯಾಂ ಭರತೋ ಯಸ್ಯ ನಾಮ್ನಾ ಸ್ಥ ಭಾರತ. ಇನ್ನು ಚಕ್ರವರ್ತಿಯಾಗಿ ತಾನು ಮೆರೆದವನು ದುಷ್ಯಂತ. ಅವ ಶಕುಂತಲೆಯನ್ನು ಮದುವೆ ಆಗುತ್ತಾನೆ. ಶಕುಂತಲೆಯನ್ನು ಮದುವೆಯಾಗಿ ಅಲ್ಲಿ ಹುಟ್ಟಿಕೊಂಡವನೇ ಭರತ ಅಂತ. ಅವನಿಂದಾಗಿ ಭಾರತ ಅಂತ ವಂಶ ಪ್ರಸಿದ್ಧಿಯನ್ನು ಪಡೆಯಿತು ಅಂತ ಕೊಡ್ತಾರೆ. ಹಾಗಾಗಿ ವಂಶಕ್ಕೆ ಹೆಸರು ಬರಲಿಕ್ಕೆ ಕಾರಣ ಭರತ ಚಕ್ರವರ್ತಿ, ಅದು ದುಷ್ಯಂತ ಶಕುಂತಲೆಯರ ಮಗ. ಅದೇ ಒಂದು ವೇಳೆ ಜಾಗಕ್ಕೆ ಭಾರತ ಅಂತ ನಮ್ಮ ಇಂಡಿಯಾ ಅಥವಾ ಭಾರತ ಅಂತ ಹೆಸರು ಬರಬೇಕು ಅಂತಾದರೆ ಅದಕ್ಕೆ ಕಾರಣ ಜಡಭರತನ ಚರಿತ್ರೆ. ಅದು ಭಾಗವತದಲ್ಲಿ ಬಂದಂತಹ ಯಾವ ಈ ಬಾಹುಬಲಿಯ ಒಂದು ಚರಿತ್ರೆಯೆಲ್ಲ ಬರುತ್ತೆ. ಭರತ ಚಕ್ರವರ್ತಿ ಅಂತ ನಾಭಿಯ ಮಗ. ಅವನಿಂದಾಗಿ ಬಂದಂಥದ್ದು. ಅಲ್ಲಿ ಕಾಳಿಯನ್ನು ತಾನು ಉಪಾಸನೆ ಮಾಡಿ ತನಗೆ ಬಲಿ ಕೊಡ್ಲಿಕ್ಕೆ ಬಂದಂತಹ ಯಾವ ಮಾಂತ್ರಿಕನ ತಲೆಯನ್ನೇ ಚೆಂಡಾಡಿದ್ದದು ರುಹುಗಣ ರಾಜನ ಚರಿತ್ರೆಯಲ್ಲಿ ಬರುವ ಭರತನಿಂದಾಗಿ ಅದು ದೇಶಕ್ಕೆ ಹೆಸರು ಬಂತು, ಇದು ವಂಶಕ್ಕೆ ಹೆಸರು ಬಂತು. ಹಾಗಾಗಿ ಈ ವಂಶದ ಹೆಸರೇ ಭರತನಿಂದಾಗಿ ಮಹಾಭಾರತ ಎನ್ನುವಂಥ ಚರಿತ್ರೆಗಳು, ಭಾರತ ಎನ್ನುವಂಥ ವಂಶವೂ ಬಂದದ್ದು. ಹಾಗಾಗಿ ಮಹಾಭಾರತ ಅಲ್ಲಲ್ಲಿ ಧರ್ಮರಾಜನಿಗೆ ಹೇಳ್ತಾರೆ, ಕೆಲವು ಸಲ ಇವನಿಗೆ ಅರ್ಜುನನಿಗೆ ಹೇಳ್ತಾರೆ, ಇಲ್ಲಿ ಕೂಡ ಜನಮೇಜನಿಗೆ ಭಾರತ ಅಂತ ಕರೀತಾರೆ. ಅದು ವಂಶದ ಫ್ಯಾಮಿಲಿಯ ಹೆಸರು. ಅದಕ್ಕೆ ಕಾರಣ ಈ ಶಕುಂತಲೆ ಮತ್ತೆ ದುಷ್ಯಂತನ ಮಗನಾದ ಭರತ ಚಕ್ರವರ್ತಿ ಅಂತ ಕೊಡ್ತಾರೆ. ದುಷ್ಯಂತಂ ಪ್ರತಿರಾಜಾನಂ ವಾಗುವಾಚ ಶರೀರಿಣಿ ಮಾತಾ ಭದ್ರ ಪಿತುಸ್ಪುತ್ರೋ ಏನ ಜಾತಸ್ಸೈವ ಸಹ ಭರಸ್ವಪುತ್ರಂ ದುಷ್ಯಂತಂ ಮಾಮವಂಸ್ಥಾ ಶಕುಂತಲಾಂ ರೇತೋಧಾ ಪುತ್ರ ಉನ್ನಯತಿ ನರದೇವ ಯಮಕ್ಷಯಾತ್ ತ್ವಂತ್ಯಾಸ್ಯ ಧಾತ ಗರ್ಭಸ್ಯ ಸತ್ಯಮಾಹ ಶಕುಂತಲ. ಏನಾಯಿತು ಅಂತ ಅಶರೀರವಾಣಿ ಏನಾಗಿತ್ತು ಅಂತ ಹೇಳ್ತಾರೆ. ಇದರ ಕಥೆ ಇಲ್ಲಿ ಬರ್ತಾ ಇಲ್ಲ, ಬೇರೆ ಮಹಾಭಾರತಾದಿಗಳಲ್ಲಿ ಎಲ್ಲದರದ್ದು ಉಲ್ಲೇಖ ಮಾಡಿದ್ದಾರೆ. ಏನು ಕೇಳಿದ್ರೆ, ಭರತ ಚಕ್ರವರ್ತಿ ಇದ್ದ, ಆತ ತಾನೇನು ಮಾಡ್ತಾನೆ ಕೇಳಿದ್ರೆ, ಆತ ಶಕುಂತಲೆಯನ್ನು ತಾನು ಮದುವೆ ಆಗುತ್ತಾನೆ. ಶಕುಂತಲೆ ಕಾಡಿಗೆ ಬರ್ತಾಳೆ.
ಅಂತಹ ಶಕುಂತಲೆಯನ್ನು ತಾನು ಮದುವೆ ಆಗ್ತಾನೆ. ಮದುವೆಯಾಗಿ ಮುಂದೆ ಶಕುಂತಲಾ ತನ್ನ ಊರಿಗೆ ಹೊರಟು ಹೋಗ್ತಾಳೆ. ಮುಂದೆ ಭರತಚಕ್ರ ತಾನು ರಾಜ್ಯಭಾರ ಆಡುವಾಗ ಶಕುಂತಲೆ ತಾನು ಗರ್ಭಿಣಿಯಾಗಿದ್ದುಕೊಂಡು ಬರ್ತಾಳೆ. ನನ್ನ ಗಂಡ ನೀವೇ ಅಂತ ಹೇಳಿದ್ರೆ ಎಲ್ಲರ ಮುಂದೆ ನನ್ನ ಹೆಂಡತಿ, ಅದು ಕಾಡಿನಲ್ಲಿ ನಾನು ಋಷಿಕುಮಾರರ ಜೊತೆಯಲ್ಲಿದ್ದಂಥ ಹೆಣ್ಣು ಮಗಳನ್ನು ಮದುವೆ ಆದರೆ ನನ್ನ ಗೌರವಕ್ಕೆ ಧಕ್ಕೆ, ಜನ ಏನು ತಿಳ್ಕೊಳ್ತಾರೋ ಅಂತ ಹೇಳಿಕೊಂಡು ಈ ಭರತ ತಾನು ತನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳೋದಿಲ್ಲ. ಆಗ ಆಕೆ ಪ್ರಾರ್ಥನೆಯನ್ನು ಮಾಡಿದಾಗ ಅಶರೀರವಾಣಿ ಆಗತ್ತೆ, ಇಲ್ಲ ಈ ಭರತ ನಿನ್ನೆಯನ್ನೇ ಮದುವೆ ಆಗುವವಳು ಇವಳು ಶಕುಂತಳ ಅಂತ, ಇಲ್ಲಿಂದ ಮುಂದೆ ಮಗ ಹುಟ್ಲಿಕ್ಕೆ ಉಂಟು ಅಂತ ಹೇಳಿ ಸ್ವೀಕಾರ ಮಾಡ್ತಾನೆ. ಇದು ಮೂಲ ಕಥೆ ಇರುವಂಥದ್ದು. ಅದನ್ನು ನಮ್ಮ ಕಾಳಿದಾಸ ರೋಚಕತನಾಗಬೇಕು. ಒಬ್ಬ ನಾಟಕದಲ್ಲಿ ಅಥವಾ ಕಾವ್ಯಗಳಲ್ಲಿ ಯಾರು ನಾಯಕನಿರ್ತಾನೆ, ಹೀರೋ ಯಾರಿರ್ತಾರೆ ಅವರಿಗೆ ದೋಷಗಳು ಬರಬಾರ್ದು. ಹಾಗಾದ್ರೆ ದೋಷ ನಡೆದಿದೆ, ಒಪ್ಪಿಕೊಳ್ಳಿಲ್ಲ. ಒಳ್ಳೆ ಧೀರೋದ್ಧಾತ ನಾಯಕ ತಾನು ಮದುವೆ ಆದವಳನ್ನು ತಾನು ಸೇರಿಕೊಂಡವನು, ಮದುವೆಗಿಂತ ಮೊದಲೇ ದೇಹ ಸಂಪರ್ಕ ಮಾಡಿದವ ಕೇಳಿದ್ರೆ ಅದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗಿ ಬಿಡುತ್ತೆ. ಅದು ಮತ್ತೆ ಒಪ್ಪಿಕೊಳ್ಳಿಲ್ಲ ಹೇಳಿದ್ರೆ ಮತ್ತೊಂದು ಅಪರಾಧ ಆಗಿ ಬಿಡುತ್ತದೆ. ಹಾಗಾದರೆ ಈ ನಾಯಕನನ್ನು ತಾನು ಒಳ್ಳೆಯ ನಾಯಕನನ್ನಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಧ್ಯದಲ್ಲಿ ದುರ್ವಾಸರ ಚರಿತ್ರೆಯನ್ನು ತಂದು ಸಿಕ್ಕಿಸ್ತಾನೆ. ಹಾಗಾಗಿ ಕಾವ್ಯದಲ್ಲಿದ್ದ ಕವಿಗೆ ಅದನ್ನೆಲ್ಲ ಸೇರಿಸುವ ಸಾಮರ್ಥ್ಯ ಇದೆ. ಮೂಲ ಯಾವುದು ಕಥೆ? ದುಷ್ಯಂತ ಶಕುಂತಲೆಗೆ ಕೇಳಿದ್ರೆ ಮಹಾಭಾರತ, ಹರಿವಂಶವೇ. ಇಲ್ಲಿ ಬಂದಂಥ ಘಟನೆಯ ಎಳೆಯನ್ನು ತೆಗೆದುಕೊಂಡು ತಾನದಲ್ಲಿ ಪರಿವರ್ತನೆ ಮಾಡಿಕೊಂಡು ದುಷ್ಯಂತ ಬಂದು ಕೇಳಿದಾಗ ಏನು ನೀರು ಗೀರು ಕೊಡದೇ ಇದ್ದಾಗ ಯಾವುದೋ ಆಲೋಚನೆ ಮಾಡ್ತಾ ಇರುವವಳು ಅಂತ ಮಾಡಿ ತಾವು ಶಾಪವನ್ನು ಕೊಟ್ಟು ಅದರ ಮೂಲಕ ಮರೆತು ಹೋಗುವ ಹಾಗೆ ಮಾಡಿ, ಅವಳ ಏನು ಉಂಗುರ ಉಂಟು ಅದು ಒಂದು ಹೋಗುವಾಗ ದೋಣಿಯಲ್ಲಿ ತಾಕುವಾಗ ಒಂದು ಮೀನು ನುಂಗುವ ಹಾಗೆ ಆಗಿ ಕೊನೆಗೆ ಎಲ್ಲ ಭರತ ಚಕ್ರವರ್ತಿಗೆ ಮರೆತು ಹೋಗುವ ಹಾಗೆ ಮಾಡುವಂಥ ಘಟನೆಯನ್ನು ಕಾಳಿದಾಸ ತಾನು ಮಾಡ್ತಾನೆ. ಮುಂದೆ ಆ ಮುದ್ರೆಯ ಉಂಗುರವನ್ನು ಕಂಡಾಗ ಹೌದು ಶಕುಂತಲೆ ತನ್ನ ಮಗ, ಇವರಿಗೆ ಹುಟ್ಟಿಕೊಂಡವಂಥ ಸರ್ವದ ಮನೆ ಅದು ನನ್ನ ಮಗ ಅಂತ ಆಕೆಗೆ ಗೊತ್ತಾಗಿ ಬಿಡತ್ತೆ. ಆ ಶಕುಂತಲೆ ತನ್ನ ಹೆಂಡತಿ ಅಂತ ಗೊತ್ತಾಗಿ ಬಿಡತ್ತೆ. ಹೀಗೆ ಮುಂದವರನ್ನು ಪರಿಗ್ರಹಿಸುವಂಥ ಕಥೆ ಶಾಕುಂತಳ ಕವಿರತ್ನ ಕಾಳಿದಾಸ ಅಭಿಜ್ಞಾ ಶಾಕುಂತಲನ ನಾಟಕದಲ್ಲಿ ಮುಂದುವರಿಯುತ್ತೆ. ಆದರೆ ಇಲ್ಲಿ ನಡೆದ ಘಟನೆ ಹೇಗೆ ಕೇಳಿದ್ರೆ, ಶಕುಂತಲೆ ಬಂದಾಗ ಗೊತ್ತಾದರೂ ಒಪ್ಪಿಕೊಳ್ಳಿಲ್ಲ ಈ ಭರತ ಚಕ್ರವರ್ತಿ. ಆಗ ಆಕೆ ಪ್ರಾರ್ಥನೆ ಮಾಡ್ತಾಳೆ ಭಗವಂತನ ಹತ್ರ, ದೇವರೇ ನನ್ನನ್ನು ಇವರು ಅನುಭವಿಸಿದ್ದಾರೆ, ನಾನು ಇವರ ಹೆಂಡತಿ, ನನ್ನನ್ನು ಹೆಂಡತಿಯಾಗಿ ಇವರು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ದುಷ್ಯಂತಂ ಪ್ರತಿರಾಜಾನಂ ಭಾಗವಾಚ ಚಾರಿಣಿ ಅಶರೀರಣಿ ಕೇಳತ್ತೆ. ಏನು ಅಶರೀರವಾಣಿ ಅಂತ ಕೇಳಿದ್ರೆ, ಮಾತಾ ಭದ್ರ ಪಿತುಃ ಪುತ್ರೋ ಏನ ದಾತಸ್ಸ ಏವ ಸಹ ಅಂತ ಒಂದು ಮಾತು ಬರುತ್ತೆ. ಅಂದರೆ ಈ ಮಗು ಉಂಟಲ್ಲ ಸರ್ವದಮನ ಅಂತ ಹೊಟ್ಟೆಯಲ್ಲಿದ್ದಾನೆ, ಅವನಿಗೆ ನಾಮಕರಣ ಮುಂದೆ ಆಗುವಂಥದ್ದು. ಹಾಗಾದ್ರೆ ಈ ಮಗುವಿನ ತಂದೆ ನಿಜವಾಗಿ ಯಾರು ಕೇಳಿದ್ರೆ, ತಂದೆಯೇ ನಿಜವಾದ ಅಧಿಕಾರಿಯಾಗಿದ್ದಾನೆ. ಮತ್ತೆ ತಾಯಿ ಕೇವಲ ಗರ್ಭಚೀಲ. ಹಾಗಾದ್ರೆ ಹುಟ್ಟಿದ ಮಗುವು ತಾಯಿಗೆ ಸೇರಬೇಕೋ ತಂದೆಗೆ ಸೇರಬೇಕೋ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಆಗ ಪುತ್ರೋ ಏನ ಜಾತಸ್ಸ ಏವ ಸಹ ಅಂತ, ಅವನು ತಂದೆಗೆ ಸೇರಬೇಕಾದವ. ಹಾಗಾಗಿ ಚಕ್ರವರ್ತಿಯ ಮುಂದಿನ ಸಿಂಹಾಸನಕ್ಕೆ ಏರ್ಲಿಕ್ಕಿರುವವನೇ ಈತ ಹುಡುಗ. ಹಾಗಾಗಿ ಉತ್ಪನ್ನನಾಗಿದ್ದಾನೆ, ತಾಯಿ ಗರ್ಭಚೀಲ, ಯಾರಿಂದ ಉತ್ಪನ್ನನಾಗಿದ್ದಾನೆ ಆತನಿಗೆ ಇವ ಸಂಬಂಧಪಟ್ಟವ. ಹಾಗಾಗಿ ತಾಯಿಯಿಂದಾಗಿ ಜಾತಿ ಬರುತ್ತೆ, ತಂದೆಯಿಂದಾಗಿ ಸಂಪತ್ತು ಬರುತ್ತೆ. ಹಾಗಾಗಿ ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿರುವವನು ಈತನೇ ಅಂತ ಎನ್ನುವಂಥ ಮಾತು ಬರುತ್ತೆ. ಭರಸ್ವ ಪುತ್ರಂ ದುಷ್ಯಂತಂ ಮಾಮವಂಸ್ಥಾ ಶಕುಂತಲಂ. ಅದರಿಂದ ದುಷ್ಯಂತ ನಿನ್ನ ಮಗನನ್ನಾಗಿ ನೀನು ಸ್ವೀಕರಿಸಿಕೋ ಅಂತ ಹೇಳ್ತಾರೆ. ಅವನನ್ನೇ ಭರತ ಅಂತ ತಾನು ಕರೀತಾರೆ. ಭರತನನ್ನು ಮಗನನ್ನಾಗಿ ಸ್ವೀಕರಿಸು ಅಂತ ಹೇಳ್ತಾರೆ. ಹಾಗಾಗಿ ಈ ಭರತ ಎನ್ನುವವನು ಹುಟ್ಟಿಕೊಳ್ತಾನೆ ಅಂತ. ಹಾಗಾಗಿ ಭರಸ್ವ ಪುತ್ರಂ ಎನ್ನುವಂಥದ್ದೇ ಭರತ ಅಂತ ಅದನ್ನು ಅಂತ ಕೊಡ್ತಾರೆ. ಶಕುಂತಲೆಯನ್ನು ಅವಮಾನ ಮಾಡಬೇಡ, ರೇತಸ್ಸನ್ನು ಆದಾನ ಮಾಡಿದ ತಂದೆಗೆ ಈತ ಮಗನಾಗಿ ಬಿಡ್ತಾನೆ. ಹಾಗೆ ಮಾತ್ರ ಅಲ್ಲ, ಆತನನ್ನು ನೀನು ಸ್ವೀಕರಿಸಿದ್ದಿ ಅಂತಾದ್ರೆ ಉನ್ನಯತಿ ಪುತ್ರ ಉನ್ನಯತಿ ನರದೇವ ಯಮಕ್ಷಯಾತ್, ಅಕ್ಷಯ ಲೋಕವನ್ನು ನಿನಗೆ ಸಂಪಾದನೆ ಮಾಡಿಕೊಡ್ತಾನೆ. ಅಂದರೆ ಪುತುನಾಮ ನರಕದಿಂದ ನಿನ್ನನ್ನು ದಾಟಿಸಿ ಮೇಲಕ್ಕೆ ಕರ್ಕೊಂಡು ಬರ್ತಾನೆ. ಹಾಗಾಗಿ ಆ ಭರತನನ್ನು ನಿನ್ನ ಮಗ ಅಂತ ನೀನು ಒಪ್ಪಿಕೋ. ಅದರಿಂದ ಗರ್ಭಕ್ಕೆ ನೀನೇ ತಂದೆಯಾಗಿದ್ದಿ. ಶಕುಂತಲೆ ಸತ್ಯ ನುಡಿದಿರ್ತಾಳೆ ಅಂತ ಅಶರೀರವಾಣಿ ಆಗತ್ತೆ. ಭರತಸ್ಯ ವಿನಷ್ಟೇಶು ತನಯೇಶು ಮಹೀಪತೆ ಮಾತೃಣಾಂ ತಾತಕೋಪೇನ ಯಥಾತೆ ಕಥಿತಂತತ. ಭರತನ ಮಕ್ಕಳೆಲ್ಲ ಏನು ಮಾಡ್ತಾರೆ ಕೇಳಿದ್ರೆ, ತಾಯಂದಿರ ಕೋಪದಿಂದ ಹೇಗೆ ನಾಶ ಆದರು ಎನ್ನುವಂಥದ್ದನ್ನು ಹಿಂದೆ ಹೇಳಿದ್ದೇನೆ ಅಂತ ತೋರಿಸಿಕೊಡ್ತಾರೆ. ಬೃಹಸ್ಪತಿ ರಾಂಗಿರಸಃ ಪುತ್ರೋ ರಾಜನ್ ಮಹಾದ್ಯುತಿ ಅತ್ರೈವೋದಾಹಾರಂತೀಮಂ
ಭರದ್ವಾಜಸ್ಯ ಧೀಮತಃ ಧರ್ಮ ಸಂಕ್ರಮಣಂಚಾಪಿ ಮರುದ್ಭಿರ್ಭರತಾಯ ವೈ. ಇನ್ನು ಭರದ್ವಾಜನ ವಂಶವನ್ನು ಇಲ್ಲಿ ನಿನಗೆ ಉದಾಹರಿಸ್ತೇನೆ ಅಂತ ಭರದ್ವಾಜರ ವಂಶವನ್ನು ಹೇಳ್ತಾರೆ. ಮರುದ್ಗಣದವರು ಭರತನಿಗೆ ದೇವತಾ ಸ್ವರೂಪವಾದಂತಹ ಧರ್ಮ ಸಂಕ್ರಮಣವನ್ನು ಅಂದರೆ ಧರ್ಮಶಾಸ್ತ್ರವನ್ನು ಬೋಧಿಸಿರುತ್ತಾರೆ. ಅಯಾಜಯದ್ ಭರದ್ವಾಜೋ ಮರುದ್ಭಿ ಶತ್ರುಭಿರ್ವಿಭೋ ಪೂರ್ವಂತು ವಿತತೆ ತಸ್ಯ ಕೃತೆ ವೈ ಪುತ್ರ ಜನ್ಮನಿ. ಅಂಗಿರಸರು ಅಂತ ಅಲ್ಲಿ ಭರತನಿಗೆ ವಿದರ್ಭ ಕುಮಾರಿಯರಾದಂಥ 3 ಪತ್ನಿಯರಿದ್ರು ಅಂತ ಕೊಡ್ತಾರೆ. 3 ರಾಜನ ಗುಣಗಳಿಂದ ಅಷ್ಟು ಇಷ್ಟರಾಗಿದ್ರು. ಅಂದರೆ ರಾಜ ಅಂದರೆ ಇಷ್ಟ ಆಗಿತ್ತು. ಆದರೆ ಅವರಿಗೆ ಹೆಚ್ಚಿನ ಮಕ್ಕಳಾದ ತಂದ್ರನಿಗೆ ಅಂದರೆ ಭರತನಿಗೆ ಹೋಲಿಕೆ ಆಗ್ತಿರಲಿಲ್ಲ. ಒಂದು ಅವಾಂತರ ಚರಿತ್ರೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ? ವಿತತ ತಾನು ಪುತ್ರಕ್ಕೋಸ್ಕರ ಮರುದ್ದೇವತೆಗಳಿಂದ ಕೊಟ್ಟವನೇ ಭರದ್ವಾಜರು ಅಂತ ಕೊಟ್ಟರು. ಪೂರ್ವಂತು ವಿತತೆ ತಸ್ಯ ಕೃತೆ ವೈ ಪುತ್ರ ಜನ್ಮನಿ ಅಂತ. ಹಾಗಾದ್ರೆ ಅವರಿಗೆ ಇರ್ಲಿಲ್ವಾ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ವಿದರ್ಭ ದೇಶದಲ್ಲಿ ಭರತ ಇದ್ದ, ಅವನಿಗೆ 3 ಜನ ಪತ್ನಿಯರಿದ್ರು. ಆ 3 ಜನ ಪತ್ನಿಯರಿಗೂ ಕೂಡ ರಾಜ ಇಷ್ಟ ಆಗ್ತಾ ಇದ್ದ. ಆದರೆ ಅವರಿಗೆ ಹುಟ್ಟಿದ ಮಕ್ಕಳು ಉಂಟಲ್ಲ, ಅದು ರಾಜನ ಹೋಲಿಕೆಯನ್ನು ಪಡೆದಿರಲಿಲ್ಲ. ಹಾಗಾಗಿ ಅವರಿಗೆ ಭರತ ಯಾವಾಗಲೂ ಹೇಳುವಾಗ ಹೇಳಿದ, ಈ 3 ಜನ ಮಕ್ಕಳು ನಮ್ದೇ ಹೌದಲ್ವೋ ಅಂತ. ಯಾಕಂದ್ರೆ ಏನು ಹೋಲಿಕೆ ಕಾಣ್ತಾ ಇಲ್ಲಲ್ಲ ಅಂತ. ಇಷ್ಟಕ್ಕೆ ಅವರು ಏನು ಹೆದರಿ ಹೋಗ್ತಾರೆ, ಇವತ್ತಲ್ಲ ನಾಳೆ ನಮ್ಮನ್ನೂ ಕೂಡ ನಮ್ಮ ಗಂಡ ಬಿಟ್ಟು ಬಿಟ್ರೆ ಈ ಮಕ್ಕಳ ಕಾರಣದಿಂದಾಗಿ, ಅದಕ್ಕೋಸ್ಕರ ಈ ಮಕ್ಕಳೇ ಬೇಡ ಅಂತ 3 ಮಕ್ಕಳನ್ನು 3 ಹೆಣ್ಣು ಮಕ್ಕಳು ಅಂದರೆ ತಾಯಿದ್ರು ಕೊಂದು ಹಾಕಿ ಬಿಡ್ತಾರೆ. ನೋಡಿ ಘಟನೆ ಹೇಗೆ ನಡೆಯುತ್ತೆ ಅಂತ. ಭಯದಿಂದಾಗಿ ಮಕ್ಕಳನ್ನು ತಾವೇ ಕೊಂದು ಹಾಕಿದ್ದಾರೆ. ಹಾಗೆ ಆದಾಗ ಈ ವಂಶವೇ ನಿಂತು ಹೋಗುವ ಪರಿಸ್ಥಿತಿ ಬಂತು. ಆಗ ಏನು ಮಾಡ್ತಾನೆ ಕೇಳಿದ್ರೆ, ಮರುಸೋಮಯಾಗವನ್ನು ಮಾಡಿ ರಾಜ ಮತ್ತೆ ಭರದ್ವಾಜರನ್ನು ತನ್ನ ಮಗನಾಗಿ ಪಡ್ಕೊಂಡ. ಆಮೇಲೆ ಮತ್ತೆ ಯಾಗದಿಂದ ಫಲದಿಂದಾಗಿ ಇನ್ನೊಂದು ಮಗ ಹುಟ್ಟಿಕೊಳ್ತಾನೆ, ಬರೀ ಭರದ್ವಾಜರು ಅಂತ. ಅದು ಯಾಕೆ ಭರದ್ವಾಜರು ಬಂದರು ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಆಂಗಿರಸರೆನ್ನುವಂಥ ಬೃಹಸ್ಪತಿಗಳ ಒಂದು ಅನುಗ್ರಹದಿಂದ ಮಹಾಕಾಂತಿ ಸಂಪನ್ನರಾದಂಥ ಭರದ್ವಾಜರು ಮರುದ್ದೇವತೆಗಳಿಂದ ಭರತ ಚಕ್ರವರಿಗೆ ಕೊಡಲ್ಪಟ್ಟರು ಅಂತ ಅದನ್ನೇ ಹೇಳ್ತಾರೆ. ಅಯಾಜ ಯದ್ ಭರದ್ವಾಜೋ ಮರುದ್ಭಿ ಋತುಭಿರ್ವಿಭೋ ಪೂರ್ವಂತು ವಿತಥೆ ತಸ್ಯ ಕೃತೆ ವೈ ಪುತ್ರ ಜನ್ಮನಿ ಅಂತ ಆ ಚರಿತ್ರೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಕಥೆ ಹೇಗೆ ಅಂತ ಕೇಳಿದ್ರೆ, ಉಚಥ್ಯ ಅಂತ ಋಷಿಗಳು, ಅವರ ಪತ್ನಿ ಮಮತಾ ಅಂತ. ಒಂದು ದಿನ ಅವರು ಬೃಹಸ್ಪತ್ಯಾಚಾರ್ಯರು ಏನು ಮಾಡ್ತಾರೆ ಕೇಳಿದ್ರೆ, ಮಮತೆಯ ಜೊತೆಗೆ ಗರ್ಭಧಾರಣೆಗೆ ತೊಡಗ್ತಾರೆ. ಆಗ ಆಕೆ ಹೇಳ್ತಾಳೆ, ಬೇಡ, ನಾನು ಗರ್ಭಿಣಿಯಾಗಿದ್ದೇನೆ. ಇಷ್ಟೇ ಅಲ್ಲ, ಮತ್ತೆ ಯಾರು ಉಚಥ್ಯ ಅಂದ್ರೆ ಮತ್ತೆ ಯಾರು ಅಲ್ಲ, ಈ ಬೃಹಸ್ಪತ್ಯಾಚಾರ್ಯರ ಅಣ್ಣನ. ಹಾಗಾಗಿ ನಿನ್ನ ಅತ್ತಿಗೆಯಾಗಿದ್ದೇನೆ, ಹಾಗಾಗಿ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾರೆ. ಆದರೆ ಆ ಕಾಲದಲ್ಲಿ ನಿಯೋಗ ಪದ್ಧತಿ ಅಂತ ಇತ್ತು. ಕೇವಲ ಪುತ್ರ ಸಂತಾನಕ್ಕೋಸ್ಕರ ಸಂಘವನ್ನು ಮಾಡುವಂಥದ್ದು, ಕಾಮನೆಗೋಸ್ಕರ ಅಲ್ಲ. ಹಾಗಾಗಿ ಇವರು ಇಲ್ಲ ಇಲ್ಲ, ನನಗೆ ನೀನು ಬೇಕು, ನಾನು ನಿನ್ನನ್ನು ನಿನ್ನಿಂದಾಗಿ ನನಗೆ ಸಂತತಿ ಬೇಕು ಅಂತ ತಾವು ಹೇಳ್ತಾರೆ. ಆಗ ಒಳಗಿರುವಂಥ ಮಗು ಶಾಪ ಕೊಡುತ್ತೆ. ಏನು? ನೀವು ನಿಮ್ಮ ಗರ್ಭದಲ್ಲಿ ನಾನು ಒಳಗಿದ್ದೇನೆ, ನೀವು ಒಂದು ವೇಳೆ ಬಂದರೆ ನಾನು ಬಿಡೋದಿಲ್ಲ ಅಂತ ದೀರ್ಘ ಕೊಡ್ತಾನೆ. ಎಷ್ಟು ಹೇಳ್ತಾನೆ ಕೇಳಿದ್ರೆ, ಮಮತೆಯಲ್ಲಿ ಗರ್ಭದಲ್ಲಿದ್ದವನು ಶಿಶುವಿನ ಹೆಸರು ದೀರ್ಘತಮ ಅಂತ ಹೆಸರು. ಅದು ವಿರೋಧ ಮಾಡುತ್ತೆ. ನಾನು ಒಳಗಿದ್ದೇನೆ, ಇನ್ನೊಂದು ಯಾರು ಒಳಗಿಂದ ಬರ್ತಾರೆ, ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೊಂಡು. ಆಗ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬರಂತೆ. ಗರ್ಭದಲ್ಲಿರುವ ಶಿಶುವಿಗೆ ಶಾಪವನ್ನು ಕೊಡ್ತಾ ಇರ್ತಾರೆ. ಏನು ಕೇಳಿದ್ರೆ, ನೀನು ಕುರುಡನಾಗು, ನೀನು ಅಂಧನಾಗು ಅಂತ. ಹಾಗೆ ಹುಟ್ಟಿದ ಮೇಲೆ ಮಗುವಿಗೆ ಕಣ್ಣಿಲ್ಲ. ಅದರ ಹುಟ್ಟುವಾಗಲೇ ಕುರುಡವಾಗಿ ಹುಟ್ಟಿದ ಮಗುವಿಗೆ ದೀರ್ಘತಮ, ತಮಸ್ಸು ಅಂದ್ರೆ ಕತ್ತಲು, ಇವನಿಗೆ ಯಾವಾಗಲೂ ಕತ್ತಲೆ, ಬೆಳಗ್ಗೆ ಇಲ್ಲ. ಹಾಗಾಗಿ ದೀರ್ಘತಮ ಅಂತ. ಆದ್ರೆ ತುಂಬ ಋಷಿಯಾಗಿದ್ದುಕೊಂಡು ಮುಂದೆ ವೇದ ಮಂತ್ರಗಳನ್ನು ಕಂಡು ದೃಷ್ಟಾರದರ ಋಷಿ ಆಗ್ತಾರೆ. ಹಾಗಾದ್ರೆ ಇದೆಲ್ಲ ಯಾಕೆ ಆಯಿತು ಕೇಳಿದ್ರೆ, ಎಲ್ಲ ಭಗವತ್ ಸಂಕಲ್ಪ, ಅವರ ಕರ್ಮಗಳು ಕಾರಣ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಮಮತೆಯ ಗರ್ಭದಲ್ಲಿ ಈ ಬೃಹಸ್ಪತ್ಯಾಚಾರ್ಯರು ವೀರ್ಯವನ್ನು ಚೆಲ್ಲಿದ್ದಾರೆ. ಈ ವೀರ್ಯವನ್ನು ಏನು ಮಾಡೋದು ಈಗ ಅಂತ ಕೇಳಿದ್ರೆ, ಅದನ್ನು ತಾವು ಏನು ಮಾಡ್ತಾರೆ ಕೇಳಿದ್ರೆ ಸಂಗ್ರಹ ಮಾಡ್ತಾರೆ. ಅವನೇ ಭರದ್ವಾಜ. ಈ ವೀರ್ಯವನ್ನು ವ್ಯರ್ಥ ಮಾಡಬೇಡ ಅಂತ ಹೇಳಿ ಅವರು ಹೇಳ್ತಾರೆ, ವೀರ್ಯವನ್ನು ಮಮತೆಯ ಗರ್ಭದಲ್ಲಿ ಇಟ್ಟು. ಹಾಗಾಗಿ ಅಂತ ಉಚಥ್ಯ ಮುನಿಯ ಹೆಂಡತಿಯಾದ ಮಮತಾ ಮುನಿಯಲ್ಲಿ ಇಟ್ಟದ್ರಿಂದ ಅಲ್ಲಿಂದ ನೀನು ಇದನ್ನು ಇದನ್ನು ನೀನು ಈ ಧ್ವಜವನ್ನು ಇದನ್ನು ನೀನು ಹೊರು ಅಂತ ಹೇಳಿದ್ರಿಂದ ಅಲ್ಲಿ ಹೊಟ್ಟಿಕೊಂಡವರೇ ಭರದ್ವಾಜರು. ಹಾಗಾದ್ರೆ ಇವರು ಸಾಮಾನ್ಯರ ಕೇಳಿದ್ರೆ ಇವರ ಜನ್ಮ ಎಲ್ಲ ವಿಚಿತ್ರ ಆದ್ರು, ಇವರ ಕೃತಿಗಳು ಕೂಡ ಅದ್ಭುತವಾದದ್ದು ಅಂತ ಕೊಡ್ತಾರೆ. ಋಗ್ವೇದದ 6ನೆಯ ಮಂಡಲಕ್ಕೆ ಋಷಿಗಳೇ ಈ ಭರದ್ವಾಜ. ಹಾಗಾಗಿ ಪತಿಯನ್ನು ತ್ಯಜಿಸಬಾರದು ಅಂತ ಮಮತೆ ಏನು ಮಾಡ್ತಾಳೆ, ಶಿಶುವಾದ ಭರದ್ವಾಜರನ್ನು ಬೇಡ, ಇದನ್ನು ಬಿಟ್ಟು ಬಿಡ್ತೇನೆ, ನಾಳೆ ಮತ್ತೆ ಗಂಡನಿಗೆ ಗೊತ್ತಾದರೆ ರಗಳೆ ಆಗತ್ತೆ ಅಂತ ಹೇಳಿ
ಬಿಡ್ಲಿಕ್ಕೆ ಹೊರಟ್ರಂತೆ. ಆಗ ಮರುದೇವತೆಗಳು ಬಂದು ಹೇಳ್ತಾರೆ, ಬೇಡ ಬೇಡ, ಭರದ್ವಾಜ ಅರ್ಥವನ್ನು ಹೇಳುವ ಶ್ಲೋಕವನ್ನು ಹೇಳ್ತಾರೆ, ನೀನು ಈ ಗರ್ಭವನ್ನು ಧರಿಸಬೇಕು. ಕೆಲವೆಲ್ಲ ನಮಗೆ ಅಧರ್ಮ ಅಂತ ಆಗಬಹುದು, ಆದರೆ ಭಗವತ್ ಸಂಕಲ್ಪದಲ್ಲಿ ಅದು ಮುಂದೆ ಕಾಲಘಟ್ಟದಲ್ಲಿ ಯಾವುದು ಆಗುವುದಕ್ಕೆ ಇದು ನಾಂದಿಯಾಗಿದೆ. ಹಾಗಾಗಿ ಇದು ಸಾಮಾನ್ಯ ಅಲ್ಲ. ಏನು ಇಲ್ಲದ್ರೆ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲೇನು ಹೀಗೆಲ್ಲ ಮಾಡಬಾರದು ಅಂತ. ಹಾಗಾಗಿ ಅವರು ಕಾಮದಿಂದ ಮಾಡಿದ್ದಲ್ಲ, ಯಾವುದೋ ವ್ಯಕ್ತಿಯ ಕರ್ಮವನ್ನು ತಿಳಿದು ಅದು ಈ ರೀತಿ ಆಗಬೇಕು ಅಂತ ಮಾಡಿದ್ದು. ಹಾಗಾಗಿ ನೀನು ಧರಿಸಬೇಕು ಅಂತ ಹೇಳ್ತಾರೆ. ಆ ಶ್ಲೋಕವನ್ನು ಹೇಳ್ತಾರೆ, ಮೂಢೇ ಭರದ್ವಾಜಮಿಮಂ ಭರದ್ವಾಜಂ ಬೃಹಸ್ಪತೆ ತ್ರಾತಾತ್ ದುಃಖಾತ್ ಪಿತರೌ ಭರದ್ವಾಜಸ್ತುತಸ್ತ್ವಯಂ. ಮೂಢಲೇ, ಉಚತ್ಯ ಮತ್ತೆ ಬೃಹಸ್ಪತ್ಯಾಚಾರ್ಯರು ಇವರೊಬ್ಬರ ಮಗನ, ಇವನೇ ಭರದ್ವಾಜರು ಅಂತ. ಬೃಹಸ್ಪತಿಯ ವಂಶವನ್ನು ಅಭಿವೃದ್ಧಿ ಮಾಡುವ ಸಾಮರ್ಥ್ಯವುಳ್ಳವರು ಇವರಿಬ್ಬರೂ ಕೂಡ ನಿಮ್ಮನ್ನು ಪುತೂಂತ ನರಕದಿಂದ ದಾಟಿಸುವವರು. ಹಾಗಾಗಿ ಇವರನ್ನು ಭರದ್ವಾಜ ಅಂತ ಕರೀತಾರೆ. ಹಾಗಾಗಿ ಈ ಮಗುವನ್ನು ನೀನು ಪೋಷಣೆ ಮಾಡು ಅಂತ ದೇವತೆಗಳು ಉಪದೇಶಿಸಿದಾಗ ಭರದ್ವಾಜನನ್ನು ತನ್ನ ಮಗ ಅಂತ ಒಪ್ಪಿಕೊಂಡು ಪತಿ ಭಯದಿಂದ ಅವರು ಏನು ಮಾಡ್ತಾರೆ ಆ ಮಗನನ್ನು ಮತ್ತೆ ಬಿಟ್ಟು ಬಿಡುತ್ತಾರೆ. ಬಳಿಕ ಮರುದೇವತೆಗಳು ಆ ಮಗುವನ್ನು ಸಾಕ್ತಾರೆ. ಹೀಗೆ ಭರತ ವಂಶ ನಿಲ್ಲುವ ಸಂದರ್ಭ ಬಂದಾಗ ಭರದ್ವಾಜರನ್ನು ನೀಡಿ ಅವರು ಆ ವಂಶವನ್ನು ವಿಸ್ತಾರ ಮಾಡ್ತಾಳೆ ಈ ಮರುದೇವತೆಗಳು ಅಂತ ಕೊಡ್ತಾರೆ. ಹಾಗಾಗಿ ನೋಡಿ, ತಂತುಂ ತನ್ನುವಾನ ನಾವೆಲ್ಲ ಹೇಳಬೇಕಾದ್ರೆ ತಂತುವರ್ಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ. ನೋಡಿ, ಭಗವಂತನನ್ನು ತಂತುವರ್ಧನ ಅಂತ ಉಪಾಸನೆ ಮಾಡಿದರೆ ಏನೋ ಕಸರತ್ತು ಮಾಡಿ ತಂತು ಆ ವೃದ್ಧಿ ಆಗುವ ಹಾಗೆ ಮಾಡ್ತಾರೆ. ಹಾಗಾಗಿ ಭಗವಂತ ತಂತುವರ್ಧನನಾಗಿ ವಂಶ ವಿಸ್ತಾರವಾಗುವ ಹಾಗೆ ಮಾಡ್ತಾನೆ. ತಥೋಸೌ ವಿತಥೋ ನಾಮ ಭರದ್ವಾಜ ಸ್ತುತೋ ಭವತ್. ಮರುದೇವತೆಗಳಿಂದ ಭರತ ಚಕ್ರವರ್ತಿ ಕೊಡಲ್ಪಟ್ಟ ಭರದ್ವಾಜರಿಂದಾಗಿ ವಿತಥ ಎನ್ನುವಂತಹ ಮಗ ಹುಟ್ಟಿಕೊಳ್ತಾನೆ. ತಥೋಥ ವಿತಥೇ ಜಾತೆ ಭರತಸ್ತು ದಿವೈನ್ಯಯೌ ವಿತಥಂ ಚಾಭಿಷಿಚ್ಯಾತ ಭರದ್ವಾಜೋ ವನೈನ್ಯಯೌ. ಆಮೇಲೆ ಭರದ್ವಾಜರಿಂದ ವಿತತ್ವಾಜನು ಹುಟ್ಟಿದ ಬಳಿಕ ಭರತ ಸ್ವರ್ಗವನ್ನು ಸೇರ್ತಾನೆ. ವಿತಥನು ರಾಜ್ಯದಲ್ಲಿ ವಿತಥನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿ ಭರದ್ವಾಜರು ತಾವು ಕಾಡಿಗೆ ತೆರಳಿದ್ರು ಅಂತ ಕೊಡ್ತಾರೆ. ವಿತತಸ್ಯ ತು ದಾಯಾದೋ ಭೂತಮನ್ಯುರ್ಬಭೂವಃ ಮಹಾಭೂತೋಪಮಶ್ವಾಸನ್ ಚತ್ವಾರೋ ಭೂತಮನ್ಯುಜಾಹ. ಆಮೇಲೆ ವಿತಥನಿಗೆ ಮಗನಾಗಿ ಭೂತಮನ್ಯು ಅಂತ ಹುಟ್ಟಿಕೊಳ್ತಾನೆ. ಭೂತಮನ್ಯುವಿಗೆ ಮಹಾಭೂತ ಸದೃಶರಾದಂಥ 4 ಜನ ಮಕ್ಕಳು ಹುಟ್ಟಿಕೊಳ್ತಾರೆ ಅಂತ ಕೊಟ್ಟರು. ಅವರೇ ಬೃಹತ್ಕ್ಷತ್ರೋ ಮಹಾವೀರ್ಯೋ ನರೋ ಗರ್ಗಶ್ಚ ವೀರ್ಯವಾನ್ ನರಸ್ಯಾಸನ್ ಕವಿಪುತ್ರಸ್ತಸ್ಯ ಪೌತ್ರೌ ಮಹಾಬಲೌ ಗುರುರ್ಧಾತರ್ದೇವಲಚ್ಚ ಸಾಂಕ್ರತ್ವಾನಾಂಚ ತೌ ಸ್ಮೃತೌ. ಮಹಾವೀರ್ಯತ್ವನಾದಂತಹ ಬೃಹತ್ಕ್ಷತ್ರ, ಮಹಾವೀರ್ಯ, ನರ, ವೀರ್ಯವಂತನಾದ ಗರ್ಗ ಅಂತ 4 ಜನ ಅಂತ ಕೊಡ್ತಾರೆ. ನರನಿಗೆ ಕವಿ ಅಂತ ಮಗ ಹುಟ್ಟಿಕೊಂಡ್ರೆ ಅವನಿಗೆ ಬಲಿಷ್ಠರಾದಂಥ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಪುತ್ರವು ಮಹಾಬಲವು ಅಂತ 2 ಮಕ್ಕಳು. ಒಬ್ಬ ಗುರುವಾದ ಧಾತಿಯು, ಸಂಕೃತ್ಯರಿಗೆ ಗುರುವಾದ ದೇವಲ ಎಂಬಂತ ಇವರ ಹೆಸರುಗಳು ಅಂತ ಕೊಡ್ತಾರೆ. ದಾಯಾದಶ್ಚಾಪಿ ಗರ್ಗಸ್ಯ ಶಿಬಿರವಿದ್ವಾನ್ ಬಭೂವಃ ಸ್ಮೃತ ಶೈಷ್ಯೋಸ್ತತೋ ಗಾರ್ಗ್ಯಃ ಕ್ಷತ್ರೋಪೇತ ದ್ವಿಜಾತಯ. ಗರ್ಗನಿಗೆ ವಿದ್ವಾಂಸನಾದಂಥ ಶಿಬಿ ಎನ್ನುವಂಥವನು ಹುಟ್ಟಿಕೊಳ್ತಾನೆ. ಬಳಿಕ ಗರ್ಗನ ಪರಂಪರೆಯಲ್ಲಿ ಬಂದಂತಹ ಬ್ರಾಹ್ಮಣರೆಲ್ಲರೂ ಕೂಡ ಕ್ಷತ್ರಗುಣದಿಂದ ಕೂಡಿದವರಾಗಿದ್ದರು ಅಂತ ಹೇಳ್ತಾರೆ. ಹಾಗಾಗಿ ಗರ್ಗಮುನಿಯ ಶಿಷ್ಯರು ಗಾರ್ಗ್ಯರು ಅಂತ ಪ್ರಸಿದ್ಧರು. ಸಂಕೃತ್ಯಾಂ ಹ್ಯಂಗ್ಯರಃ ಪಕ್ಷಂ ಬೃಹತ್ಕ್ಷತ್ರಸ್ಯ ಪಕ್ಷತಿ ಬೃಹತ್ಕ್ಷತ್ರಸ್ಯ ದಾಯಾದೋ ಸುಹೋತ್ರೋ ರಾಮಪಾರ್ಥಿವಃ. ದೇವಲರ ಶಿಷ್ಯರಾದವರು ಅದು ಸಂಕೃತ್ಯರು. ಅಂಗೀರರು ಎನಿಸಿದವರು ಅವರು ಬೃಹತ್ಛತ್ರನನ್ನು ಧರಿಸಿದರು ಅಂತ ಹೇಳಿದ್ದಾರೆ. ಅಂದರೆ ಅಂಗಿರರ ಪಕ್ಷವನ್ನು ಅವಲಂಬಿಸುವಂಥ ಬೃಹತ್ಛತ್ರನನ್ನು ಧರಿಸಿದರು. ಬೃಹತ್ಛತ್ರನಿಗೆ ಸುಹೋತ್ರ ಅಂತ ರಾಜ ತಾನು ಮಗನಾಗಿ ಬರ್ತಾನೆ. ಸುಹೋತ್ರಶ್ಚಾಪಿ ದಾಯಾದೋ ಹಸ್ತೆ ನಾಮ ಬಭುವಃ ತೇನೇದಂ ನಿರ್ಮಿತಂ ಪುರಂ ವೈ ಹಸ್ತಿನಸ್ತ್ವಯಂ. ಆಮೇಲೆ ಹೇಳ್ತಾರೆ, ಹಸ್ತಿನಾವತಿ ಅಂತ ಇವತ್ತು ಹೆಸರನ್ನು ಕೇಳ್ತೇವೆ. ಅದು ಎಲ್ಲಿಂದ ಬಂದದ್ದು ಅಂದರೆ ಸುಹೋತ್ರನಿಗೆ ಹಸ್ತಿಯಿಂದ ಮಗ ಹುಟ್ಟಿದ. ಆ ಹಸ್ತಿ ನಿರ್ಮಾಣ ಮಾಡಿದ ಪಟ್ಟಣವೇ ಹಸ್ತಿನಾವತಿ ಅಂತ ಇವತ್ತೇನೊಂದು ನಾವು ಕರಿತಾ ಇದ್ದೇವೆ ಹಸ್ತಿನಾವತಿ ಅಂತ. ಅದಕ್ಕೆ ಕಾರಣ ಈ ಹಸ್ತಿ ಎನ್ನುವಂತಹ ರಾಜ. ಹಸ್ತಿನಶ್ಚಾಪಿ ದಾಯಾದಾಃ ಶೂರಾಃ ಪರಮ ಕೀರ್ತಯಃ ಸಚಾಪಿ ವಿತತಃಪುತ್ರಾನ್ ಜನಯಾಮಾಸ ಪಂಚವೈ. ಹಸ್ತಿ ಎಂಬ ರಾಜನಿಗೆ ಶೂರನಾದ ಪರಾಕ್ರಮ ಕೀರ್ತಿಶಾಲಿಯಾದ ಮಕ್ಕಳು ಹುಟ್ಟಿಕೊಳ್ತಾರೆ. ಬಳಿಕ ಭರದ್ವಾಜನಿಂದ ವಿತತ ಅಂತ ಹುಟ್ಟಿಕೊಂಡ ಅಂತ ಹೇಳಿದ್ರು. ಆ ವಿತತ ಆದರೂ 5 ಜನ ಮಕ್ಕಳನ್ನು ತಾನು ಪಡೆದರು. ಸುಹೋತ್ರಂಚ ಸುಹೋತಾರಂ ಗಯಂಗಾಂಗನ್ ತಥೈವ ಚ
ಕಪಿಲಂಚ ಮಹಾತ್ಮಾನಂ ಸುಹೋತ್ರಸ್ಯ ಸುತದ್ವಯಂ. ಯಾರು 5 ಜನ ಮಕ್ಕಳು ಅಂತ ಕೇಳಿದ್ರೆ ಸುಹೋತ್ರ, ಸುಹೋತಾರ, ಗಯ, ಗಾಂಗ, ಮಹಾತ್ಮನಾದ ಕಪಿಲ ಅಂತ. ಈ ಸುಹೋತ್ರನಿಗೆ 2 ಮಕ್ಕಳು. ಕಾಶಿಕಶ್ಚ ಮಹಾಸತ್ವಸ್ತಥಾ ಗೃತ್ಸಮದಸ್ಪ್ರಭು. ಮಹಾಸತ್ವನಾದ ಕಾಶಿಕ, ಅದರಂತೆ ಸಮರ್ಥನಾದ ಗೃತ್ಸಮದ ಅಂತ. ಆ ಗೃತ್ಸಮದನಿಗೆ ಏತೆ ಗೃತ್ಸಮದ ಪುತ್ರಾ ಬ್ರಾಹ್ಮಣ ಕ್ಷತ್ರಿಯ ವಿಷಃ ಕಾಶ್ಯಸ್ಯ ಕಾಶಯೋರಾಜನ್ ಪುತ್ರೋ ದೀರ್ಘತಮಾತ್ತದ ಬಭೂವ ದೀರ್ಘತಮಸೋ ವಿದ್ವಾನ್ ಧನ್ವಂತರಿ ಸ್ಮೃತಃ. ಇನ್ನು ಕಾಶಿಕ ಅಂತ ಹೇಳಿದ್ರು. ಆಮೇಲೆ ಗೃತ್ಸಮದ ಎನ್ನುವವನಿಂದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ ಜಾತಿಯ ಮಕ್ಕಳು ಎಲ್ಲ ಹುಟ್ಟಿಕೊಳ್ತಾರೆ ಅಂತ ಕೊಳ್ತಾರೆ. ಹಿಂದೆಲ್ಲ ಆ ರೀತಿಯಾದ ಪದ್ಧತಿ ಇತ್ತು. ತಾನು ರಾಜನಾಗಿದ್ದರೂ ಕೂಡ ಬೇರೆ ಬೇರೆ ವರ್ಗದವರನ್ನು ಮದುವೆಯಾಗಿ ಅಲ್ಲಿನ ಸಂತಾನವನ್ನು ವೃದ್ಧಿ ಮಾಡುವ ಒಂದು ಪ್ರಕ್ರಿಯೆ ಇತ್ತು ಅಂತ ಹೇಳ್ತಾರೆ. ಕಾಶಿಕ ಗೃತ್ಸರಿಗೆ ಆಯು ಅಂತ ಉತ್ಪನ್ನ ಆಗ್ತಾನೆ. ಆ ವಂಶದಲ್ಲಿ ಬಂದವನೇ 21ನೇ ಅಂತ ಹೇಳಿ ಅವರೇ ಸುಹೋತ್ರನ ಮಕ್ಕಳಾದರು ಅಂತ ಕೊಡ್ತಾರೆ. ಕಾಶ್ಯಸ್ಯ ಕಾಶಯೋರಾಜನ್ ಪುತ್ರೋ ದೀರ್ಘತಮಾಸ್ತದ. ಆ ಕಾಶಿಕನಿಗೆ ಕಾಶಿರಾಜರು ಅಂತ ಪ್ರಸಿದ್ಧ ಇರುವ ಅನೇಕ ಮಕ್ಕಳು ಹುಟ್ಟಿಕೊಳ್ತಾರೆ. ಆದ್ದರಿಂದ ಅದರಲ್ಲೇ ಬಂದವನು ಒಬ್ಬ ದೀರ್ಘತಮ ಅಂತ ಒಬ್ಬ ದೊರೆ. ಅವನು ದೀರ್ಘತಮನಿಂದಾಗಿ ಜ್ಞಾನಿಯಾದ ಧನ್ವಂತರಿ ಹುಟ್ಟಿದ. ದೀರ್ಘ ತಪಸ್ಸು, ದೀರ್ಘತಮ ಅಂತ 2 ಪಾಠ ಅಂತ ನಿನ್ನೆಯ ದಿನದಲ್ಲಿ ಅಥವಾ ಮೊನ್ನೆಯ ದಿನದಲ್ಲಿ ನೋಡಿದೆವು. ಕಾಶಿ ಪಟ್ಟಣದ ಚರಿತ್ರೆಯೆಲ್ಲ. ಅಲ್ಲಿ ನಿಕುಂಭ ಎನ್ನುವವ ಅವನನ್ನು ಕಳಿಸಿ, ರುದ್ರದೇವರನ್ನು ಕಳಿಸಿ, ಅನುಚರನನ್ನು ಕಳಿಸಿ ಹೊರವೆಲ್ಲ ಕೊಟ್ಟು ಸಂತಾನ ಇಲ್ಲ ಅಂತಾಗುವಾಗ ತಾನೇ ಶಾಪ ಕೊಟ್ಟು ಸ್ಮಶಾನ ಕ್ಷೇತ್ರವನ್ನೆಲ್ಲ ಮಾಡುವಂಥ ಒಂದು ಪ್ರಕ್ರಿಯೆ. ಮುಂದೆ ರುದ್ರ ಮತ್ತೆ ಪಾರ್ವತಿ ಆ ಕಾಶಿ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ರು ಅಂತ ಹೇಳುವ ಚರಿತ್ರೆ ಇಲ್ಲಿ ಸ್ಮರಣೆ ಮಾಡಬಹುದು. ಧನ್ವಂತರೇಸ್ತು ತನಯ ಕೇತುಮಾನಿತ ವಿಶ್ರುತಃ ಅಥ ಕೇತುಮತಃ ಪುತ್ರೋ ವೀರೋ ಭೀಮರಥಸ್ಸುತಃ. ಅಂತಹ ಧನ್ವಂತರಿ ತಾನು ಆಯುರ್ವೇದ ಗ್ರಂಥವನ್ನು 8 ವಿಭಾಗವನ್ನಾಗಿ ಮಾಡಿ ವಿಸ್ತಾರ ಮಾಡಿದ ಚರಿತ್ರೆಯನ್ನು ನಿನ್ನೆ ನೋಡಿತ್ತು. ಅಂತಹ ಧನ್ವಂತರಿಯ ಮಗ ಕೇತುಮಾನ್ ಅಂತ. ಕೇತುವಂತರ ಮಗ ಪರಾಕ್ರಮಿಯಾದಂಥ ಭೀಮರಥ ಅಂತ ಕೊಡ್ತಾರೆ. ದಿವೋದಾಸ ಇತ್ಯಾತಃ ಸರ್ವರಕ್ಷ ಪ್ರಣಾಶನಃ ಏತಸ್ಮಿನ್ನೇವ ಕಾಲೇ ತು ಪುರೀಂ ವಾರಾಣಸೀಪುರ ಶೂನ್ಯಾಂ ನಿವೇಶಯಾಮಾಸ ಕ್ಷೇಮಕೋ ನಾಮರಾಕ್ಷಸಃ ಶಪ್ತಾಹಿತಾ ಮತಿಮತಾೇನ ಮಹಾತ್ಮನ ಶೂನ್ಯಂ ವರ್ಷಸಹಸ್ರಂ ವೈ ಭವಿತ್ರೀತಿ ನರಷಭ ತಸ್ಯಾಂತು ಸಪ್ತಮಾತ್ರಾಯಾಂ ದಿವೋದಾಸ ಪ್ರಜೇಶ್ವರಃ ವಿಷಯಾಂತೆ ಪುರೀಂ ರಮ್ಯಾಂ ಗೋಮತ್ಯಾಂ ಸನ್ಯವೇಶೇತ್ ಭದ್ರಸೇನಸ್ಯ ಪುತ್ರಾಣಾಂ ಶತಮುತ್ತಮಧನ್ವಿನಾಂ ಹತ್ವಾ ನಿವೇಶಯಾಮಾಸ ದಿವೋದಾಸಃ ಪ್ರತಾಪವಾನ್ ಭದ್ರಸೇನಸ್ಯ ರಾಜ್ಯಂತು ಹತಂ ತೇನ ಬಲೀಯಸ ದಿವೋದಾಸಸ್ಯ ಪುತ್ರಸ್ತು ವೀರೋ ರಾಜ ಪ್ರತರ್ಧನಃ. ಅಂದರೆ ನಿನ್ನೆಯೆಲ್ಲ ಬಂದಂಥ ಚರಿತ್ರೆಯನ್ನೇ ಸಂಕ್ಷೇಪವಾಗಿ ಮತ್ತೆ ಹೇಳ್ತಾ ಇದ್ದಾರೆ. ಕೆಲವು ಸಲ ಅನಿಸತ್ತೆಲ್ಲ ನಿನ್ನೆ ಬಂದಲ್ಲ, ಇವತ್ತು ಪುನಃ ಯಾಕೆ ಹೇಳಿದ್ರು ಅಂತ. ಅಂದರೆ ಕೆಲವು ಸಲ ಇಲ್ಲಿ ನಮಗೆ ಬರುವಾಗ ಒತ್ತಟ್ಟಿಗೆ ಬರುವುದು, ಅಲ್ಲಿ ಕೇಳಿ ಬಹಳಷ್ಟು ದಿನ ಆಗಿರಬಹುದು ಒಂದು, ಅಥವಾ ಕೇಳಿದ್ರ ಬಗ್ಗೆ ಸರಿಯಾದಂಥ ಒಂದು ತತ್ವವನ್ನು ಮತ್ತೆ ಹೇಳ್ತಾ ಇರಬಹುದು. ಕೆಲವು ಸಲ 2 ಸಲ ಹೇಳ್ತಾರೆ. ಕೇಳಿದ್ರೆ ದ್ವಿಬದ್ಧಂ ಸುಬದ್ಧಂ ಭವತಿ. ಒಂದ್ಸಲ ಹೇಳುವಾಗ ಸಾಮಾನ್ಯ ಅರ್ಥ ಆಯ್ತು, 2ನೇ ಸಲ ಹೇಳುವಾಗ ಪಕ್ಕಾ ಅರ್ಥ ಆಯ್ತು, ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ ಹಾಗೂ ಇರ್ಬೋದು. ಅಥವಾ ಕಾಶಿ ಕ್ಷೇತ್ರದ ಮಹತ್ವ ಎಷ್ಟು ಎನ್ನುವಂಥದ್ದಕ್ಕೆ ಮತ್ತೊಂದು ಸಲ ಆ ಚರಿತ್ರೆಯನ್ನು ಹೇಳಿರಬೇಕು. ಏನು ಹೇಳ್ತಾರೆ? ಭೀಮರಥನೇ ದಿವೋದಾಸ ಅಂತ ಹೆಸರಿನಿಂದ ಪ್ರಸಿದ್ಧನಾದವ. ಇವ ಪರಾಕ್ರಮಿಯಾದಂತಹ ರಾಜ, ರಾಕ್ಷಸರನ್ನೆಲ್ಲ ನಾಶ ಮಾಡಿದವ. ಇವನ ಕಾಲದಲ್ಲಿ ವಾರಾಣಸಿ ಅಂತ ಪಟ್ಟಣ ಬಂದಿತ್ತು, ಅದು ಶೂನ್ಯವಾಗಿತ್ತು. ಯಾಕೆ ಕೇಳಿದ್ರೆ ಕ್ಷೇಮಕ ಅಂತ ರಾಕ್ಷಸ ಬಂದಿದ್ದ. ಹಾಗಾಗಿ ಆ ಕ್ಷೇಮಕ ಎನ್ನುವಂಥ ರಾಕ್ಷಸನ ಚರಿತ್ರೆಯನ್ನು ಕೂಡ ಹಿಂದೆ ಹೇಳಿದ್ರು. ಶೂನ್ಯಂ ನಿಮೇಶಯಾಮಾಸ ಕ್ಷೇಮಕೋ ನಾಮ, ಅವ ಶೂನ್ಯವನ್ನಾಗಿ ಮಾಡಬೇಕು ಅಂತ ಹೊರಟ. ಹಾಗಾಗಿ ಅವನಿಂದ ಮತಿಮಂತನಾದ ನಿಕುಂಭ ಎನ್ನುವವನು ಶಾಪವನ್ನು ಕೊಟ್ಟ ಚರಿತ್ರೆಯನ್ನು ಕೊಡ್ತಾರೆ. 1000 ವರ್ಷಗಳ ಕಾಲ ಶೂನ್ಯ ಭಾವವನ್ನು ಹೊಂದಿತ್ತು ಅಂತ ಕೊಡ್ತಾರೆ. ಇವಾಗ ನೋಡಿ, ಅಲ್ಲಿ ಚರಿತ್ರೆ ಬಂದಿದ್ದನ್ನೇ ಇಲ್ಲಿ ಮತ್ತೆ ಹೇಳಿದ್ರು. ಆದ್ರೆ ವ್ಯತ್ಯಾಸ ಇಷ್ಟೇ, ಅಲ್ಲಿ ಕಾಲವನ್ನೆಲ್ಲ ಹೇಳಿರಲಿಲ್ಲ. ಈಗ ಹೇಳ್ತಾರೆ 1000 ಕಾಲ ವಾರಾಣಸಿ ಅನ್ನುವಂಥದ್ದು ಸ್ಮಶಾನ ಕ್ಷೇತ್ರವಾಗಿತ್ತು ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ವಾರಾಣಸಿಯನ್ನು ಶಪಿಸಿದ್ದು, ಗೋಮತಿ ತೀರದಲ್ಲಿ ಇರುವಂಥದ್ದನ್ನು ಅಲ್ಲಿ ಈತ ರಮಣೀಯವಾದಂತಹ ರಾಜ್ಯವನ್ನು ಕಟ್ಟಿದ್ದು, ಪ್ರತಾಪವಂತನಾದ ದಿವೋದಾಸ ಮಹಾಧನ್ವಿಯಾದಂಥ ಭದ್ರಸೇನ ಎನ್ನುವಂಥ 100 ಜನ ಮಕ್ಕಳನ್ನು ತಾನು ಸಂಹರಿಸಿ ಕಾಶೀಪಟ್ಟಣವನ್ನು ನಿರ್ಮಿಸಿದ ಚರಿತ್ರೆಯನ್ನು ಈ ಕಾಲಘಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ದಿವೋದಾಸನಿಗೆ ವೀರನಾದ ಪ್ರತರ್ಧನ ಅಂತ ಮಗ, ಬಲಿಷ್ಠನಾದ ದಿವೋದಾಸನಿಂದ ಭದ್ರಸೇನ ಅಂತ ರಾಜ್ಯ ಅದು ನಾಶ ಮಾಡಲ್ಪಟ್ಟಿದ್ದು, ಅಂದ್ರೆ ನಾಶ ಮಾಡಿದವ. ಭದ್ರಸೇನಸ್ಯ ಪುತ್ರಸ್ತು ಧರ್ಮದೋ ನಾಮನಾಮತಃ ದಿವೋದಾಸಸ್ಸವಾದೋ ಹಿ ನಿರ್ಣಯ ಸದ್ವರ್ಜಿತ. ಭದ್ರಸೇನನಿಗೆ ದುರ್ಮದ ಅಂತ
ಒಬ್ಬ ಮಗ ಇದ್ದ. ಇವನು ದಿವೋದಾಸ ಆ ದುರ್ಮದನನ್ನು ಬಾಲಕ ಅಂತ ದಯೆಯಿಂದ ಅವನನ್ನು ಕೊಲ್ಲದೇ ಬಿಟ್ಟಿದ್ದ. ಇಲ್ಲದ್ರೆ ಎಲ್ಲರನ್ನೂ ನಾಶ ಮಾಡಿದವ, 100 ಜನರನ್ನು ನಾಶ ಮಾಡಿದವ. ಆದರೂ ಈತ ಅವನನ್ನು ಮಕ್ಕಳು ಚಿಕ್ಕವ ಅಂತ ಹೇಳಿ ತಾನು ಬಿಟ್ಟಿದ್ದ ಅಂತ ಕೊಡ್ತಾರೆ. ಅದಕ್ಕೋಸ್ಕರ ಚರಿತ್ರೆಯನ್ನು ಮತ್ತೆ ಹೇಳ್ತಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿದೆ. ದಿವೋದಾಸ ಎನ್ನುವಂಥ ಸಮಯದಲ್ಲಿ ಕ್ಷೇಮಕಾಂತ ರಾಕ್ಷಸ ತಾನು ಕಾಶೀಪಟ್ಟಣವನ್ನು ಸರ್ವವನ್ನೂ ಶೂನ್ಯ ಮಾಡಿದ. ನಿಕುಂಭನಿಂದ 1 ಸಂವತ್ಸರವರೆಗೆ ವಾರಣಾಸಿ ಶೂನ್ಯವಾಗಿತ್ತು ಅಂತ ಕೊಡ್ತಾರೆ. ಹೀಗೆ ಶಬ್ದವಾದ ನಿಗರದಲ್ಲಿ ದಿವೋದಾಸ ಗೋಮತಿ ನದಿ ತೀರದಲ್ಲಿ ರಮಣೀಯವಾದ ಒಂದು ಪಟ್ಟಣವನ್ನು ಕಟ್ಟಿದ. ಹಾಗಾದ್ರೆ ವಾರಾಣಸಿಗೆ ಯಾಕೆ ಶಾಪ ಬಂತು ಕೇಳಿದ್ರೆ, ಇಷ್ಟೇ ಶಿವಪಾರ್ವತಿಯರು ಮದುವೆ ಆಗಿದ್ರು. ಮದುವೆ ಆದ ನಂತರ ಶಿವ ತಾನು ತನ್ನ ಮನೆಗೆ ಹೋಗೋ ಬದಲು ಅತ್ತೆಯ ಮನೆಯಾದಂಥ ಮಾವನ ಮನೆಯಾದಂಥ ಪರ್ವತನ ಅಂದ್ರೆ ಹಿಮವತ್ ಪರ್ವತದಲ್ಲಿ ಧ್ಯಾನ ಮಾಡಿ ಅವರ ಒಟ್ಟಿಗೆ ಭೂತಗಣಗಳು ಇತ್ತು. ಮೇನಾದೇವಿಗೆ ಬಹಳ ಸಿಟ್ಟು ಬರುತ್ತೆ. ಮನೆ ಅಳಿಯನಾಗಿ ಇಲ್ಲೇ ಕೂತು ಬಿಟ್ಟ. ಅವ ಕೂತ್ರು ತೊಂದರೆ ಇಲ್ಲ, ಮಗಳಿದ್ರೂ ತೊಂದರೆ ಇಲ್ಲ. ಮಗಳಿದ್ದಾಗ ಮಗಳು ಅಳಿಯ ಇದ್ದಾನೆ ಅಂತ ಮಗಳು ಇದ್ದಾಳೆ, ಕಣ್ಣೆದ್ರಲ್ಲಿ ಇದೆ ಅಂತ ಆನಂದ. ಆದ್ರೆ ಸಮಸ್ಯೆ ಬಂದದ್ದು ಅಲ್ಲಿ ಅಲ್ಲ. ಮತ್ತೆ ಅವರ ಗಡನ, ಅವರ ಫ್ರೆಂಡ್ ಸರ್ಕಲ್, ಅವರ ಜೊತೆಗಿರುವ ಭೃತ್ಯರು ಅವರೆಲ್ಲ ಭೂತ ಪ್ರೇತಾದಿಗಳು. ಒಂದು ನಿಯಮ ಇಲ್ಲ. ಯಾಗಾಗ ಮಾಡಿದ್ರು, ತಿಂದ್ರು, ಬ್ಯಾಡದ್ದು ಮಾಡಿದ್ರು. ಅದು ತುಂಬಾ ಕರಕರಿಯಾಗುವಂಥದ್ದು ಆಯ್ತು ಆಕೆಗೆ, ಮೇನೆಗೆ. ಹಾಗಾಗಿ ನೋಡಿ, ಯಾವತ್ತೂ ಕೂಡ ಒಬ್ಬರಿಂದ ಅಲ್ಲ ಪೂರ್ತಿ ಅದಲ್ಲದೆ ಇದ್ರೂ ಕೂಡ ಒಂದು ಘಟನೆಯಲ್ಲಿ ಹೇಳ್ತಾರೆ, ಶ್ವಶುರ ಗೃಹ ನಿವಾಸೋ ಸ್ವರ್ಗತುಲ್ಯೋ ನರಾಣಂ ಯದಿ ವಸತಿ ದಿನಾನಿ 3 ಪಂಚಾತ ಸತ್ತ ಅಂತ ಹೇಳಿ. ಹಾಗಾಗಿ ಹೇಗಿರ್ತದೆ ಕೇಳಿದ್ರೆ, ಕ್ಷೀರಸಾರ ಪ್ರವಾಹ ಎಲ್ಲವೂ ಇರುತ್ತೆ. ಆದ್ರೆ ಒಂದು ಬಾರ ಆದ ನಂತರ ಪಾದರಕ್ಷಾ ಪ್ರಯೋಗ ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗೆಯೇ ಆ ಮಾವನ ಮನೆ ಎನ್ನುವಂಥದ್ದು ಸಸಾರಾಗಿ ಬಿಟ್ಟಿತು ಅಂತ ಹೇಳುವಾಗ ಆಕೆ ಪ್ರೇರೇಪಿಸ್ತಾಳೆ. ಹಾಗಾಗಿ ಪಾರ್ವತಿಯ ಮಾತಿಗೆ ಬೆಲೆ ಕೊಟ್ಟಂತಹ ಶಿವ ತಾನು ಕಾಶೀಪಟ್ಟಣಕ್ಕೆ ಬರಬೇಕು ಅಂತ ಭೂಮಿಯಲ್ಲಿ ತಿರುಗಿದಾಗ ಬಯಸ್ತಾನೆ. ಕಾಶೀಪಟ್ಟಣ ಅದು ಯಾರೂ ಇಲ್ಲದಾಗ, ಅಂದ್ರೆ ಕೆಲವರಿಗೆ ಏಕಾಂತ ಬೇಕು, ಅಲ್ಲಿದ್ದ ಜನರನ್ನು ಓಡಿಸಿ ತಾನು ಅಲ್ಲಿ ಕೂತ್ಕೊಳ್ತಾನೆ. ಹಾಗಾಗಿ ರುದ್ರದೇವರು ಇವತ್ತು ಕೂಡ ತನ್ನ ವ್ಯಕ್ತ ಸನ್ನಿಧಾನವನ್ನು ಕಾಶೀಪಟ್ಟಣದಲ್ಲಿ ಇದ್ರು. ಆದ್ರೆ ಕಾಶೀಪಟ್ಟಣವನ್ನು ಶೂನ್ಯ ಮಾಡಬೇಕು ಅಂತ ಹೇಳಿ ತನ್ನ ಭೃತ್ಯನಾದ ನಿಕುಂಭನನ್ನು ಕಳಿಸ್ತಾರೆ. ನಿಕುಂಭ ತಾನು ಅಲ್ಲಿದ್ದವರಿಗೆ ಸ್ವಪ್ನದಲ್ಲಿ ತನ್ನ ಕುಂಡಕ ಎನ್ನುವಂತ ಒಬ್ಬ ಕ್ಷೌರಿಕನ ಸ್ವಪ್ನದಲ್ಲಿ ಬಂದು ತಾನು ಅಲ್ಲಿ ನಿಂತು ತಾನು ಅವರಿಗೆ ಏನು ಮಾಡ್ತಾನೆ ಕೇಳಿದ್ರೆ, ನಿಮಗೆ ಏನು ಬೇಕೋ ಅದೆಲ್ಲ ಅನುಗ್ರಹ ಮಾಡ್ತಾನೆ, ನನಗೊಂದು ದೇವಾಲಯವನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾನೆ. ನೋಡಿ, ಆ ಕಾಲದಲ್ಲಿಯೂ ಕೂಡ ಯಾರ್ಯಾರದ್ದೋ ದೇವಾಲಯ ಮಾಡಿ ಎಷ್ಟೋ ಸಂಪತ್ತುಗಳನ್ನು ಬೇಕಾದಂತಹ ಎಲ್ಲ ಮನದ ಇಚ್ಛೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು. ಹಾಗಾಗಿ ಆ ದೇವತೆ ನಿಕುಂಭ ಎನ್ನುವವನು ಅವರಿಗೆ ಅನುಗ್ರಹ ಮಾಡಿದ. ರಾಜ ತಾನು ಸಂತಾನ ಆಗ್ಬೇಕು ಹೇಳಿದ್ರೆ ರಾಜನಿಗೆ ಕೊಟ್ಟಿಲ್ಲ. ಸಿಟ್ಟುಕೊಂಡಂತ ರಾಜ ಈ ದೇವಾಲಯವನ್ನು ಕೆಡಲಿಕ್ಕೆ ಹೊರಟಾಗ ಶಾಪವನ್ನು ಕೊಟ್ಟು ಪೂರ್ತಿ ನಗರವು ಜನಶೂನ್ಯವಾಗಿ ಹೋಗುವ ಹಾಗೆ ಅಂತ ಮಾಡಿ 1000 ವರ್ಷ ಕಾಲ ಯಾರೂ ಬರದೆ ಹಾಗೆ ಮಾಡಿಬಿಟ್ಟ. ಯಾರೂ ಇಲ್ಲ ಅಂದ್ರೆ ಯಾರೂ ಇಲ್ಲಲ್ಲ, ರುದ್ರದೇವರು ಪಾರ್ವತಿ ಅಲ್ಲಿ ಇದ್ರು ಅಂತ ಅರ್ಥ. ಹಾಗಾಗಿ ಪವಿತ್ರವಾದಂತಹ ಕ್ಷೇತ್ರ ಆಗಲಿಕ್ಕೆ ಇದೆಲ್ಲ ನಾಟಕವನ್ನು ಮಾಡಿದ್ರು. ಹಾಗಾಗಿ ಯಾವುದೋ ಕ್ಷುದ್ರ ದೇವತೆಗಳ ಉಪಾಸನೆ ಮಾಡಿದ್ರೆ ಫಲ ಸಿಕ್ಕಿತು ಅಂತ ಉಪಾಸನೆ ಮಾಡಿದ್ರೆ ಅದು ಅರ್ಧದಲ್ಲಿ ಕೈ ಕೊಡುವಂತ ಪರಿಸ್ಥಿತಿ ಬರುತ್ತೆ. ಹಾಗಿದ್ರೆ ಕೊನೆಯವರೆಗೆ ನಮಗೆ ಅನುಗ್ರಹ ಮಾಡುವ ದೇವತೆ ಪರದೇವತೆ ಯಾರು ಕೇಳಿದ್ರೆ ಅದು ಮಹಾವಿಷ್ಣು. ಹಾಗಾಗಿ ಕೆಲವು ದುರ್ಗಾ ವಿನಾಯಕ ಅಂತೆಲ್ಲ ಕೊಡ್ತಾರೆ. ಏನು ಕಲಿಕಾಲದಲ್ಲಿ ದುರ್ಗೆ ಗಣಪತಿ ಎಲ್ಲ ಫಲ ಕೊಡ್ತಾರೆ. ಏನು ಕೊಡ್ತಾರೆ ಕೇಳಿದ್ರೆ ಲೌಕಿಕವಾದ ಫಲವನ್ನು ಕೊಡ್ತಾರೆ, ಶೀಘ್ರವಾದ ಫಲಗಳನ್ನು ಕೊಡ್ತಾರೆ. ಫಲ ಸಿಕ್ಕಿತು ಅಂತ ಆದ ಕೂಡಲೇ ಜನ ಏನು ಮಾಡ್ತಾರೆ ಕೇಳಿದ್ರೆ ಪಾರಲೌಕಿಕವಾದ ಭಗವದ್ ಅನುಗ್ರಹವನ್ನು ಮರೆತು ಬಿಡುತ್ತಾರೆ. ಅದಾಗಬಾರದು ಎನ್ನುವುದಕ್ಕೋಸ್ಕರವೇ ವಿಷ್ಣುವಿನ ಉಪಾಸನೆಯನ್ನು ಕೊಟ್ಟರು. ನಿಮಗೆ ಅಲ್ಲಿ ಅನುಗ್ರಹ ಅನ್ನುವುದು ನಿಧಾನ, ಆದ್ರೆ ಅನುಗ್ರಹ ಆದ್ರೆ ಅದು ಶಾಶ್ವತವಾದ ಮೋಕ್ಷಾದಿ ಸುಖಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಒಂದು ಸಲ ಷಣ್ಮುಖ ಹೋಗಿ ತನ್ನ ಅಪ್ಪನಾದಂತ ಶಿವನ ಹತ್ರ ಕೇಳ್ತಾನಂತೆ, ಅಲ್ಲ ನನಗೆ ಮೋಕ್ಷ ಕೊಡು ಅಂತ ಕೇಳಿದಂತೆ. ಆಗ ಅಪ್ಪನಾದ ಶಿವ ಮಗನಾದ ಷಣ್ಮುಖನಿಗೆ ಹೇಳ್ತಾನೆ, ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ನಾನು ನಿನಗೆ ಸ್ಕಂದ ಪುರಾಣದಲ್ಲಿ ಬರುವ ಮಾತು, ನಿನಗೆ ಭೋಗ ಜೀವನ ಏನು ಬೇಕೋ ಅದೆಲ್ಲ ಕೊಡ್ತೇನೆ. ಆಟದ ಸಾಮಾನು ಕೇಳ್ತೀಯ ಕೊಡ್ತೇನೆ, ಊಟಕ್ಕೆ ತಿಂಡಿ ಬೇಕಾ ಕೊಡ್ತೇನೆ, ನಿಮಗೆ ಇರ್ಲಿಕ್ಕೆ ಬೇಕಾದ ಸೌಕರ್ಯಗಳು ಬೇಕಾ ಕೊಡ್ತೇನೆ, ಎಲ್ಲವೂ ಕೊಡ್ತೇನೆ. ಆದರೆ ಮೋಕ್ಷ ಮಾತ್ರ ಅದು ಜನಾರ್ದನನೇ ಕೊಡುವಂಥದ್ದು ಅಂತ ಹೇಳ್ತಾನೆ. ಹಾಗಾಗಿ ಇವತ್ತಿಗೂ ಕೂಡ ನಮ್ಮಲ್ಲಿ ಎಲ್ಲರ ವೈಕುಂಠ ಸಮಾರಾಧನೆ ಅಂತ ಕರೆಯುವಂಥದ್ದು. ಯಾಕೆ? ಮೋಕ್ಷಪ್ರದನಾದ ಭಗವಂತ ವಿಷ್ಣುವಿನ ಆರಾಧನೆ ಮಾಡಿದಾಗ ನಮಗೆ ಮೋಕ್ಷಾದಿಗಳು ನಮಗೆ ಸಿಕ್ಕುವುದರಿಂದ ಹಾಗಾಗಿ ಅಂತಹ ಇತರ ದೇವತೆಗಳು ಕೂಡ ಫಲವನ್ನು ಕೊಡ್ತಾರೆ. ಇವತ್ತು ನಮ್ಮಲ್ಲಿ ಎಷ್ಟೋ ಕ್ಷುದ್ರ ದೇವತೆಗಳು ಕೇಳಿದ ಕೂಡಲೇ ಫಲ ಕೊಡ್ತಾರೆ. ಕೊಟ್ಟರು ಎಂದ ತಕ್ಷಣ ಅಲ್ಲಿಗೆ ನಿಲ್ಲೋದಲ್ಲ.
ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇಂತಹ ಚರಿತ್ರೆಗಳನ್ನು ಆಗಾಗ ಕೊಡ್ತಾರೆ. ಹಾಗಾದರೆ ಕಾಶಿ ಪಟ್ಟಣದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ದಿವೋದಾಸ ಏನು ಮಾಡ್ತಾನೆ ಕೇಳಿದರೆ, ತಾನು ಅದನ್ನು ಅವಿಮುಕ್ತವಾದ ಕ್ಷೇತ್ರವನ್ನು ಒಳ್ಳೆಯ ಬನಾರಸ್ ಅಂತ ಒಂದು ಪಟ್ಟಣ, ಕಾಶಿ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ ಎನ್ನುವಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿಯೂ ಬಂದಿದೆ, ಬೇರೆ ಬೇರೆ ಪುರಾಣಗಳಿಗೆ ಬಂದದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹೇ ಹಯಸ್ತುದಾಯಾದ್ಯಂ ಹೃತವಾಂಗೈ ಮಹೀಪತಿ ಆಜಕ್ರೇ ಪಿತೃದಾಯಾದ್ಯಂ ದಿವೋದಾಸ ಹೃತಂಬಲ. ಆಮೇಲೆ ಅಲ್ಲಿಂದ ಮಹೀಪತಿಯಾದಂತಹ ದುರ್ಮದ ಅಂತ ಒಬ್ಬ, ಅವನಿಗೆ ಹೇಹರಿಗೆ ಸಂಬಂಧಪಟ್ಟ ಸಂಪತ್ತನ್ನು, ತನ್ನ ಸಂಧಿಗೆ ಸಂಬಂಧಪಟ್ಟ ಭಾಗವನ್ನು ಬಲಾತ್ಕಾರವಾಗಿ ತಾನು ತೆಗೆದುಕೊಂಡ. ಹಾಗಾಗಿ ದುರ್ಮದ ಆ ವೈರಕ್ಕೆ ಕೊನೆಯನ್ನು ಮಾಡಬೇಕು ಅಂತ ದಿವೋದಾಸನಿಂದ ಅಪಹರಿಸಿದ ಅಂತ ಕೊಡ್ತಾರೆ. ಅಂದರೆ ದಿವೋದಾಸ ಅಂತಹ ಪಟ್ಟಣವನ್ನು ನಿರ್ಮಾಣ ಮಾಡಿ ರಾಜ್ಯಭಾರ ಎಲ್ಲ ಮಾಡಿದ. ಆದರೆ ಹೇಹರಿಗೆ ಸಂಬಂಧಪಟ್ಟ ಸಂಪತ್ತು ಅದು ಅದನ್ನು ಬಲಾತ್ಕಾರವಾಗಿ ತಾನು ಕಿತ್ತುಕೊಳ್ಬೇಕು ಅಂತ ದಿವೋದಾಸನಿಂದ ದುರ್ಮದ ತಾನು ಕಿತ್ತುಕೊಳ್ತಾನೆ. ಪ್ರತರ್ಧನಸ್ಯ ಪುತ್ರೌ ದ್ವೌ ವತ್ಸೌ ಭಾರ್ಗವೈವ ಅಲರ್ಕೋ ವತ್ಸಪುತ್ರತ್ವ ತಸ್ಯ ಸನ್ನತಿಮಾನ್ ಭವಿ ಅಂತ ಪ್ರತರ್ಧನಿಗೆ ವತ್ಸ ಮತ್ತೆ ಭಾರ್ಗವ ಅಂತ 2 ಮಕ್ಕಳಿದ್ದರು. ಅವರಲ್ಲಿ ವತ್ಸನ ಮಗನೇ ಅಲರ್ಕ. ಅಲರ್ಕನಿಗೆ ಸನ್ನತಿ ಅಂತ ಮಗ ಹುಟ್ಟಿಕೊಳ್ತಾನೆ. ವತ್ಸ ಅಂದ್ರೆ ಗರ್ಗ ಅಂತ ಅರ್ಥ. ಅಷ್ಟಾರಥೋ ನಾಮ ಸುತಃ ನೃಪೋ ಭೀಮರಥಸ್ಯ ವೈ ತೇನ ಪುತ್ರೇಷು ಬಾಲೇಷು ಪ್ರಹೃತಂ ತಸ್ಯ ಭಾರತ ವೈರಸ್ಯಾಂತಂ ಮಹಾರಾಜ ಕ್ಷತ್ರಿಯೇಣ ವಿಧಿತ್ಸತ ಅಲರ್ಕ ಕಾಶಿರಾಜಸ್ತು ಬ್ರಹ್ಮಣ್ಯ ಸತ್ಯಸಂಗ್ರಹ. ವೈರಕ್ಕೊಂದು ವೈರ ಅಂತ. ಹಾಗಾಗಿ ಕ್ಷಾತ್ರ ಧರ್ಮಕ್ಕೆ ಭೀಮರಥನ ಮಗನಾದಂತಹ ಅಷ್ಟಾರಥನ ಮಕ್ಕಳು ಅವರು ದುರ್ಮದನನ್ನು ಕರೆದುಕೊಂಡು ಪುನಃ ಹೊಡೆದು ಸೋಲಿಸಿದ್ರು. ವತ್ಸನ ಮಗನಾದ ಕಾಶಿರಾಜನಾದಂಥ ಅಲರ್ಕ ಬ್ರಹ್ಮನಿಷ್ಠ ಸತ್ಯಸಂಗರಾಗಿದ್ದ. ಹಾಗಾಗಿ ಅವನ ಬಗ್ಗೆ ಪ್ರಸಿದ್ಧವಾದ ಮಾತಿದೆ ಅಂತ ಕೊಟ್ಟರು. ಅಂದರೆ ಇಲ್ಲಿ ದಿವೋದಾಸ ಅಲರ್ಕ ಅವ ಏನು ಮಾಡ್ತಾನೆ ಕೇಳಿದರೆ, ದುರ್ಮದ ಮತ್ತೆ ಹೇ ಹೈದರು ಅಂತ 2. ಹಾಗಾಗಿ ಇವ ಏನು ಮಾಡ್ತಾನೆ, ದಿವೋದಾಸ ಏನೊಂದು ಸಂಪತ್ತನ್ನು ಪಡೆದಿದ್ದ ಅದನ್ನು ಮತ್ತೆ ಈ ಸಂಪತ್ತು ನಿಮ್ಮದಲ್ಲ, ಈ ರಾಜ್ಯ ನಿಮ್ಮದಲ್ಲ, ನಮ್ಮದು ಅಂತ ಹೇಳಿ ಆ ಹೇಹರ ವಂಶದಲ್ಲಿ ಬಂದ ದುರ್ಮದ ತಾನು ಪಡ್ಕೊಂಡ. ಈ ದುರ್ಮದವ ಹಿಡ್ಕೊಂಡು ಬಂದದ್ದನ್ನು ಮತ್ತೆ ಆ ಕ್ಷಾತ್ರ ಧರ್ಮದಿಂದಾಗಿ ಭೀಮರಥನ ಮಗನಾದ ಅಷ್ಟಾರಥ ಏನು ಮಾಡ್ತಾನೆ, ಇದು ನಿಮ್ಮದಲ್ಲ, ಇದು ನಮ್ಮದು ಅಂತ ಇವ ಮತ್ತೆ ಅದನ್ನು ಪಡ್ಕೊಂಡು ಬಂದ, ಪುನಃ ಹೊಡೆದು ಸೋಲಿಸಿದ. ಹೀಗೆ ವತ್ಸನ ಮಗನಾದಂತಹ ಕಾಶಿರಾಜ ಅವನು ಅಲರ್ಕನಾಗುತ್ತಾನೆ. ಆದರೆ ಈತ ಬ್ರಹ್ಮನಿಷ್ಠನಾಗಿದ್ದ, ಸತ್ಯಸಂಗರನಾಗಿದ್ದ. ಹಾಗಾಗಿ ಪ್ರಸಿದ್ಧವಾದವನ ಬಗ್ಗೆ ಮಾತು ಇದೆ ಅಂತ ಕೊಡ್ತಾರೆ. ಏನು ಮಾತು ಅಲರ್ಕನ ಬಗ್ಗೆ ಅಂತ ಹೇಳಿದ್ರೆ, 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿ ಚ ಯುವ ರೂಪೇಣ ಸಂಪನ್ನ ಆಸೀತ್ ಕಾಶಿ ಕುಲೋದ್ಭವ. ಇದು ಅವನ ಬಗ್ಗೆ ಇರುವಂತಹ ಗಾದೆ ಮಾತು ಅಂತ ಹೇಳ್ತಾರೆ. ಏನು, ಅಲರ್ಕ ರಾಜರ್ಷಿ 60,600 ವರ್ಷಗಳ ಕಾಲ ಜೀವಿಸಿದನು. ಇಷ್ಟು ಕಾಲ ತಾನು ದೀರ್ಘವಾಗಿ ಇದ್ದದ್ದು ಮಾತ್ರ ಅಲ್ಲ, ಮತ್ತೆ ಯುವಾರೂಪೇಣ ಸಂಪನ್ನ ಯೌವನಶಾಲಿಯಾಗಿದ್ದ ಅಂತ ಹೇಳ್ತಾರೆ. ಹಾಗಾಗಿ ಯುವಕನಾಗಿದ್ದ, ಸೌಂದರ್ಯದಿಂದ ಕೂಡಿದ್ದ, ಸಂಪತ್ತಿನಿಂದ ಕೂಡಿದ್ದ. ನೋಡಿ, ಈ ರೀತಿಯಾಗಿರುವುದು ಬಹಳ ಕಷ್ಟ. ಇವತ್ತು 100 ವರ್ಷ ಬದುಕಿದ್ರು ಅಂತ ಹೇಗೆ ಹೇಳಿದ್ರೆ, ಬೆಡ್ ರೀಡನ್ ಆಗಿ ಮಲಗಿದ್ರೆ ಅದು ಪ್ರಯೋಜನ ಇಲ್ಲ. ಯುವಕನಾಗಿದ್ದ ಅಂತ ಹೇಳ್ತಾರೆ ನೋಡಿ. 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿ ಚ ಯುವಾರೂಪೇಣ ಸಂಪನ್ನ ಆಸೀತ್ ಕಾಶಿ ಕುಲೋದ್ಭವ. ಹಾಗಾಗಿ ಕಾಶಿರಾಜನ ಮಕ್ಕಳು ಬೆಳೆಸಿದ ಪಟ್ಟಣ ಅದು. ಹಾಗಾಗಿ ತಾನು ಅಂತಹ ಕುಲದಲ್ಲಿ ಬಂದವ ಅಂತ ಕೊಡ್ತಾ ಇದ್ದಾರೆ. ಲೋಪಾಮುದ್ರಾ ಪ್ರಸಾದೇನ ಪರಮಾಯುರವಾಪಸಃ ತಾಪಸ್ಯಾಂತೆ ಮಹಾಬಾಹು ಹತ್ವಾ ಕ್ಷೇಮಕರಾಕ್ಷಸಂ ರಮ್ಯಾಂ ನಿವೇಶಯಾಮಾಸ ಪುರೀಂ ವಾರಾಣಸೀಂ ನೃಪ ಸನ್ನತೇರಪಿ ದಾಯಾದಃ ಸುನೀಥೋ ನಾಮಧಾರ್ಮಿಕಃ ಸುನೀತಸ್ಯ ತು ದಾಯಾದಃ ಕ್ಷೇಮಾಕ್ಷೋ ನಾಮಧಾರ್ಮಿಕಃ. ಅವರು ಹೇಳ್ತಾರೆ, ಲೋಪಾಮುದ್ರೆಯ ಅನುಗ್ರಹದಿಂದಾಗಿ, ಅಂದರೆ ಅಗಸ್ತ್ಯರ ಪತ್ನಿಯಾಗಿ ಬಂದವಳು, ಮುಂದೆ ಕಾವೇರಿ ನದಿಯಾಗಿ ತೆರಳಿದವಳು, ಅಂತಹ ಲೋಪಾಮುದ್ರೆಯ ಒಂದು ಅನುಗ್ರಹದಿಂದಾಗಿ ಅತಿ ದೀರ್ಘ ಆಯುಷ್ಯವನ್ನು ಹೊಂದಿದ್ದ ಈ ಆಲರ್ಕ. ಇಲ್ಲದ್ರೆ 60,600 ವರ್ಷ ಯುವಕನೂ ಆಗಿದ್ದುಕೊಂಡು ಇರಬೇಕು ಕೇಳಿದ್ರೆ ಅದು ವರಬಲವೇ ಕಾರಣ. ಅದು ಬರಕೊಟ್ಟವಳು ಲೋಪಾಮುದ್ರೆ ಅಂತ ಕೊಡ್ತಾರೆ. ಮಹಾಬಾಹುಶಾಲಿಯಾದ ಆಲರ್ಕ ಮುಂದೆ ಶಾಪದ ಕೊನೆಯಲ್ಲಿ ಕ್ಷೇಮಕನಿಂದ ರಾಕ್ಷಸನಿಂದ ಸಂಹರಿಸಲ್ಪಟ್ಟು ರಮಣೀಯವಾದಂತಹ ಕಾಶೀನಗರವನ್ನು ಪುನಃಸ್ಥಾಪಿಸಿದ ಅಂತ ಕೊಡ್ತಾರೆ. ಹಾಗಾಗಿ ಆ ರಾಕ್ಷಸನ ಸಂಹಾರ, ಕ್ಷೇಮಕನ, ಆ ನಿಕುಂಬನ ಚರಿತ್ರೆ ಮತ್ತೆ ಇಲ್ಲಿ ನೆನಪಿಸ್ತಾ ಇದ್ದಾನೆ. ಪ್ರತರ್ಧನನ ಮಗನಾದವನು ಸನ್ನತಿ ಅಂತ ಅವಳ ಸನ್ನತಿಗೆ ಸುನೀತ ಅಂತ ಧಾರ್ಮಿಕನಾದ ಒಬ್ಬ ಮಗ ಇದ್ದ.
ಆ ಸುನೀತನಿಗೆ ಕ್ಷೇಮ ಅಂತ ಹೆಸರಿನ ಪರಮಧಾರ್ಮಿಕನಾದ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಕ್ಷೇಮಸ್ಯ ಕೇತುಮಾನ್ ಪುತ್ರೋ ವರ್ಷಕೇತುಸ್ತತೋ ಭವತ್ ವರ್ಷಕೇತೋಸ್ತು ದಾಯಾದೋ ವಿದುರ್ನಾಮ ಪ್ರಜೇಶ್ವರ. ಕ್ಷೇಮನಿಗೆ ಕೇತುಮಾನ್ ಅಂತ ಒಬ್ಬ ಮಗ, ಕೇತುವಂತನಿಗೆ ವರ್ಷಕೇತು ಅಂತ ಇನ್ನೊಬ್ಬ, ಆ ವರ್ಷಕೇತುವಿಗೆ ವಿಭೋ ಅಂತ ಇನ್ನೊಬ್ಬ ಮಗ ಹುಟ್ಟಿಕೊಳ್ತಾನೆ. ಆನರ್ತಸ್ತು ವಿಭೋ ಪುತ್ರ ಸುಕುಮಾರಸ್ತತೋ ಭವತ್ ಸುಕುಮಾರಸ್ಯ ಪುತ್ರಸ್ತು ಸತ್ಯಕೇತುರ್ಮಹಾಯಶಾಃ ಸುತೋ ಅಭವನ್ ಮಹಾತೇಜಾಃ ರಾಜ ಪರಮಧಾರ್ಮಿಕಃ. ವಿಭುವಿನ ಮಗ ಆನರ್ತ ಅಂತ, ಆನರ್ತನ ಮಗ ಸುಕುಮಾರ, ಸುಕುಮಾರನ ಮಗ ಕೀರ್ತಿವಂತನಾದಂಥ ಸತ್ಯಕೇತು. ಆ ಸತ್ಯಕೇತುವಿನ ಮಗನೇ ಮಹಾತೇಜಸ್ವಿಯಾದ ಪರಮಧಾರ್ಮಿಕನಾದ ಮಗನಾಗಿದ್ದವನು ಆತ ರಾಜ ಅಂತ ಕೊಡ್ತಾ ಇದ್ದಾರೆ. ಮಹಾರಾಜ ಅಂತ ಅವನ ಹೆಸರನ್ನು ಕೊಡ್ತಾರೆ. ವತ್ಸಸ್ಯ ಮಾತೃಭೂಮಿಸ್ತು, ರಾಜ ಪರಮಧಾರ್ಮಿಕನಾದವನು ಅಂತ ಹೇಳಿ ವತ್ಸಸ್ಯ ವತ್ಸಭೂಮಿಸ್ತು ಭಾರ್ಗಭೂಮಿಸ್ತು ಭಾರ್ಗವಾತ್ ಅಂತ ಈ ಪ್ರತರ್ಧನಿಗೆ ವತ್ಸಭೂಮಿ ಹುಡ್ತಾನೆ. ಆಮೇಲೆ ಪ್ರತರ್ಧನ ಮಗನ ಭಾರ್ಗವ ಅಂತ ಭಾರ್ಗಭೂಮಿ ಅಂತ ಈ ವಂಶದಲ್ಲಿ ಬರುವಂತಹ ಅಂಗಿರಸರ ಎಲ್ಲ ಚರಿತ್ರೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯಲೀಲಾಮಾಂಶ ವಿಗ್ರಹಃ ಶ್ರೀವತ್ಸಕೌಸ್ತು ಬದ್ಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸು ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೀ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविदीप्ताङ्गो नवनीतनटोनगः नवनीतनवाहारो मुकुन्दप्रसादकृत षोडशस्त्रीसहस्रेशस्त्रिभङ्गी मथुराकृतिः शुकवाकमृदाब्दिन्दुर्गोविन्दो गोविन्दां पतिः वत्सपादहरो धेनुकासुरभञ्जनः